ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಮತ್ತು ಎಲ್ಲ ಯಜ್ಞದ ಆದಿರತ್ನರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಒಬ್ಬ ತಂದೆಯ ಜೊತೆ ಲಗನ್ ಜೋಡಿಸಿ, ಸಚ್ಚೆ ನನ್ ಬನೋ, ನನ್ ಮೀನ್ಸ್ ಒನ್ ಅಂತಾನು ಹೇಳಿದ್ದಾರೆ. ಅದರಲ್ಲೂ ಸ್ಲೋಗನ್ ಇದೆ, ಚಾಹತೆ ಚಾಹತೆ ಸೇಕ್. ಅಂದ್ರೆ ಬೇಕು ಬೇಕು ಎನ್ನುವ ಸಂಕಲ್ಪವೂ ಕೂಡ ರಾಯಲ್ ರೂಪದ ಭಿಕ್ಷೆ ಅಂತ ಹೇಳಿದ್ದಾರೆ. ಚಾಹಿಯೇ ಚಾಹಿಯೇ ಕಾ ಸಂಕಲ್ಪ ಆನಾ ಭೀ ರಾಯಲ್ ರೂಪ ಕಾ ಮಾಂಗನಾ ಹೈ ಅಂತ ಹೇಳಿದ್ದಾರೆ. ಈ ಒಂದು ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ಮಾಡೋಣ. ಮತ್ತು ಇನ್ನೊಂದು ಅವ್ಯಕ್ತ ಇಶಾರೆ ಅಂತೂ ಈ ತಿಂಗಳ ಪೂರ್ತಿ ಇದೆ. ಹೋಮ್ವರ್ಕ್ ಏನು? ಅಪವಿತ್ರತೆಯ ಬೀಜವನ್ನ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರಾಗಿ ಅಂತ. ಯಾವಾಗ ನಿಲ್ಲುತ್ತೆ ಇದು? ಅಪವಿತ್ರತೆ ಕಂಪ್ಲೀಟ್ ಯಾವಾಗ ಸ್ಟಾಪ್ ಆಗುತ್ತೆ? ಆ ಬೀಜವನ್ನ ಯಾವಾಗ ಸಮಾಪ್ತಿ ಮಾಡಲಿಕ್ಕೆ ಸಾಧ್ಯ? ಮತ್ತು ಯಾವಾಗ ಇದು ಬೇಕು 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 ಅನ್ನುವ ಸಂಕಲ್ಪವು ಸಮಾಪ್ತಿ ಆಗಲಿಕ್ಕೆ ಸಾಧ್ಯ? ಬೇಕು ಅನ್ನುವ ಸಂಕಲ್ಪ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ದೇಹ ಭಾನ್ ಇದೆ ಅಂತ ಅರ್ಥ. ದೇಹ ಭಾನ್ ಇದೆ ಅಂದ್ರೆ ಅಲ್ಲಿ ಅಪವಿತ್ರತೆಯ ಬೀಜ ಇನ್ನೂ ಇದೆ ಅಂತ ಅರ್ಥ. ಅಂದ್ರೆ ಇದು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಎರಡನ್ನ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಅಪವಿತ್ರತೆ ಸ್ಟಾಪ್ ಆಗೋದು ಅಂದ್ರೂ ಒಂದೇ, ದೇಹ ಭಾನ ಸ್ಟಾಪ್ ಆಗೋದು, ಸಮಾಪ್ತಿ ಆಗೋದು ಅಂದ್ರೂ ಒಂದೇ. ಮಾಂಗನ ಚಾಹಿಯೆ ಎನ್ನುವ ಸಂಕಲ್ಪ, ಬೇಡುವಂತ ಇಚ್ಛೆಗಳು ಏನಿದೆ ಇದು ಸ್ಟಾಪ್ ಆಗೋದು ಅಂದ್ರೂ ಒಂದೇ. ಬೇರೆ ಬೇರೆ ಹೆಸರುಗಳಷ್ಟೇ ಇವೆಲ್ಲ. ಬೇಕು ಅನ್ನೋದು, ಅಹಂಕಾರ ಪಡೋದು, ಅಪವಿತ್ರತೆಯಲ್ಲಿರೋದು, ಇವೆಲ್ಲವೂ ಕೂಡ ರೂಪಗಳು ಬೇರೆ, ಆದರೆ ಬೀಜ ಇದೆಲ್ಲದಕ್ಕೂ ಒಂದೇ, ದೇಹ ಭಾನ. ಸರಿ, ಈಗ ದೇಹ ಭಾನ ಬಿಡಬೇಕು ಅಂದ್ರೆ ಏನು ಮಾಡಬೇಕು? ನಿನ್ನೆ ನಾನು ಹೇಳಿದ್ದೆ, ಕೆಲವೊಂದು ಇತ್ತೀಚೆಗೆ ಆತ್ಮ ಪಾಠವನ್ನ ತಿಳ್ಕೊಂಡಿದ್ದೀವಿ, ಡ್ರಾಮಾ ಪಾಠವನ್ನ ತಿಳ್ಕೊಂಡಿದ್ದೀವಿ, ಪರಮಾತ್ಮನನ್ನು ಒಪ್ಕೊಂಡಿದ್ದೀವಿ. ಆದರೂ ಯಾಕೆ 24x7 ನನಗೆ ಏಕ ರಸ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ, ಒಂದೇ ಸಮಾನವಾದಂಥ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಆಗಲ್ತಾ? ಯಾಕೆ ನಮಗಿನ್ನೂ ಆಗ್ತಾ ಇಲ್ಲ ಅನ್ನುವಂಥ ಚಿಂತನೆಯನ್ನು ಆಳವಾಗಿ ಮಾಡ್ತಾ 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 ಹೋದಾಗ ಒಂದು ಹೊಸ ಪಾಠ ಅಂತಲೂ ಅನ್ಬೋದು. ಇದು ಅಂತಿಮ ಪಾಠ ಅಂತ ಈ ಕ್ಷಣಕ್ಕೆ ನನಗನ್ನಿಸ್ತಾ ಇದೆ. ಸುಮಾರು ಒಂದು 4-5 ವರ್ಷಗಳ ಮುಂಚೆ, ಭಲೆ ಬಾಬಾರವರ ಜ್ಞಾನ ಸಿಕ್ಕ 10-12 ವರ್ಷ ಆಗಿದ್ರೂ ಕೂಡ ಎಷ್ಟೆಲ್ಲ ಶಾಸ್ತ್ರ ಸಮ್ಮತವಾಗಿ ತಿಳ್ಕೊಂಡಿದ್ದೀವಿ, ಅನೇಕ ಸಾಧು ಸತ್ಪುರುಷರ ಗ್ರಂಥಗಳನ್ನು ಓದಿದ್ದೀವಿ.
ಅದಾದ ಮೇಲೆ ಬ್ರಹ್ಮ ಕುಮಾರಿಸ್ ಜ್ಞಾನಕ್ಕೆ ಬಂದ ಮೇಲಂತೂ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಇಡೀ 7 ದಿನದ ಕೋರ್ಸ್ ಅಷ್ಟೂ ಸಲ ರಿಪೀಟ್ ಕೇಳಿದ ಮೇಲೂ ಕೂಡ ನಾನೊಂದು ದೇಹ ಅಲ್ಲ, ನಾನು ಆತ್ಮ ಅಂತ ಗೊತ್ತಾದ ಮೇಲೂ, ನನ್ನ ತಂದೆ ಪರಮಾತ್ಮ ಅಂತ ಗೊತ್ತಾದ ಮೇಲೂ, ನನ್ನ ಮನೆ ಪರಮಧಾಮ ಅಂತ ಗೊತ್ತಾದ ಮೇಲೂ, ಇದು ಒಂದು ನಾಟಕ ಅಂತ ಗೊತ್ತಾದ ಮೇಲೂ ಕೂಡ ಆತ್ಮಿಕ ಸ್ಮೃತಿ ನಿಲ್ತಾ ಇರಲಿಲ್ಲ. ತಿಳ್ಕೊಂಡಿದ್ದೀವಿ, ಆದರೆ ಈ ಆತ್ಮ ಅನ್ನುವಂಥ ಸ್ಮೃತಿಯಲ್ಲೇ ಸದಾಕಾಲ ಇರಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಬಾಬಾನ ಜೊತೆ ರಿಹಾನ್ ಯಾವಾಗಲೂ ನಡೀತಾ ಇತ್ತು. ಆವಾಗ ನಮ್ಮದೊಂದು ತೋಟ ಇತ್ತು, ಆ ತೋಟದಲ್ಲೇ ಹೆಚ್ಚು ಸಮಯ ಕಳೀತಾ ಇದೆ. ಒಂದು ಹುಣಸೆ ಹಣ್ಣಿನ ಮರ ಇತ್ತು, ಅದರ ಕೆಳಗಡೆ ಒಂದು ಬಂಡೆ ದೊಡ್ಡ, ಆ ಬಂಡೆ ಕೆಳಗಡೆ ಕೂತ್ಕೊಂಡು ತೋಟದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು. ಹೋಗಿ ನಿಮಿತ್ತ ಆಗಿ ಅಲ್ಲಿ ಕೂತ್ಕೊಂಡು ಪೂರ್ತಿ ರಿಹಾನ್ ಬಾಬಾನ ಜೊತೆ ಮಾಡಿ ಆ ಒಂದು 2 ವರ್ಷ ತುಂಬ ಆಳವಾದಂಥ ಪಾಯಿಂಟ್ಸ್ಗಳು, ನನ್ನ ಲೈಫ್ ಚೇಂಜಿಂಗ್ ಟೈಮ್ ಅಂತ ಹೇಳ್ಬೋದು. ಅಂದರೆ ಅಧ್ಯಾತ್ಮದ ಕಡೆ ಮುಖ ಮಾಡಿ ತುಂಬ ವರ್ಷಗಳೇ ಆಗಿತ್ತು, ಆದರೆ ಯಥಾರ್ಥ ಸತ್ಯ ತಿಳ್ಕೊಳ್ಬೇಕು ಅನ್ನುವಂಥ ದಾಹನೂ ಕೂಡ ಮುಗಿದಿತ್ತು. ಅಷ್ಟೊತ್ತಿಗೆ ಪರಮಾತ್ಮ ಸಿಕ್ಕಿದ್ರು, ಬಾಬಾ ಜ್ಞಾನ ಕೊಟ್ಟಿದ್ರು. ಅದಾದ ಮೇಲೆ ನಂದು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಬರಲಿಕ್ಕೆ, ಅದರಲ್ಲೇ ಇರಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ನೋಡಿದಾಗ ಆತ್ಮಜ್ಞಾನ, ಬರೀ ನಾನೊಂದು ಆತ್ಮ ಅಂತ ತಿಳಿದ್ರೆ ಸಾಕಾಗೋದಿಲ್ಲ, ಆತ್ಮದ ಆಳ ಅಗಲ ವ್ಯಾಪ್ತಿ, ಅದರ ಒಂದು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅವಾಗ ಆತ್ಮದ ಪಾಠವನ್ನು ತುಂಬ ಕ್ಲಿಯರ್ ಆಗಿ ತುಂಬ ಅದರ ಒಂದು ಸಾರವನ್ನು, ಎಸೆನ್ಸನ್ನು ಸುಮಾರು ಒಂದು 6 ತಿಂಗಳವರೆಗೆ ಕಂಟಿನ್ಯೂಸ್ಲಿ ಬರೀ ಆತ್ಮದ ಬಗ್ಗೆ ನನಗೆ ಬಾಬಾರವರು ಅನೇಕ ಟಚಿಂಗ್ಸ್ಗಳನ್ನು, ಅಂದರೆ ಅನೇಕ ಪಾಯಿಂಟ್ಸ್ಗಳನ್ನು ನನ್ನ ಸ್ಮೃತಿ ಪಟಲಕ್ಕೆ ತರ್ತಾ ಹೋದರು. ಆಗ ವಾವ್ ಅಂತ ನನಗೆ ಆತ್ಮದ ಪಾಠದಲ್ಲಿ ಅಷ್ಟು ಆಳವಾಗಿ ನನಗೆ ಸಾಕನ್ನುವಷ್ಟು ನನಗೆ ಕ್ಲಾರಿಟಿಯನ್ನು ಕೊಟ್ಟರು ಪರಮಾತ್ಮ. ಅದೇ ಕ್ಲಾಸ್ಗಳನ್ನು ನಿಮ್ಮ ಹತ್ರ ನಾನು ಅವಾಗ ಹಂಚ್ಕೊಂಡೆ. ಆತ್ಮದ ಪಾಠ ಬಹಳಷ್ಟು ಜನಗಳಿಗೆ ಅದು ಪ್ರೇರಣೆ ಕೊಡ್ತು. ಅಣ್ಣವರೇ, ಆತ್ಮದ ಬಗ್ಗೆ ನಾವು ಇಷ್ಟು ಡೀಪಾಗಿ, ಇಷ್ಟು ಯಥಾರ್ಥವಾಗಿ ನಮಗೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ, ಈ ಕ್ಲಾಸ್ಗಳಿಂದ ನಮಗೆ ತುಂಬ ಉಪಯೋಗ ಆಗಿದೆ ಅಂತ ಬಹಳಷ್ಟು ಆತ್ಮರು ರಿಪ್ಲೈಗಳನ್ನು ಕೊಟ್ಟಿದ್ರು. ಅದಾದ ಮೇಲೆ ಸುಮಾರು ಒಂದು 2-3 ವರ್ಷ ಅದರಲ್ಲೇ ಅನುಭವ ಮಾಡ್ತಾ ಅದನ್ನು ಕೂಡ ಆತ್ಮ ಅಂತ ತಿಳಿತು, ಆತ್ಮದ ಪ್ರಾಮುಖ್ಯತೆಯೂ ಗೊತ್ತಾಯಿತು. ಆದರೆ ಈ ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಬಂದಾಗ ಒಂದಷ್ಟು ಸಂಕಲ್ಪಗಳು ವ್ಯರ್ಥ ಆಗುತ್ತಲ್ಲ. ಟೆನ್ಷನ್ಸ್ಗಳಿರ್ಬೋದು, ಒತ್ತಡಗಳಿರ್ಬೋದು, ಅಥವಾ ಯಾವುದೋ ಒಂದು ಒಳಗಡೆ ಲೈಟ್ ಫಿಯರ್ ಇರ್ಬೋದು. ಫೀವರ್ ಅಲ್ಲ, ಲೈಟ್ ಫಿಯರ್, ಭಯ. ಅಂದರೆ ಜೀವನದ ಭಯ, ಬದುಕಿನ ಭಯ, ಭವಿಷ್ಯದ ಭಯ, ಏನೋ ಒಂದು ಇದ್ದೇ ಇರುತ್ತಲ್ಲ. ಯಾಕಿದು? ನನ್ನ ಆತ್ಮ ಅಂತ ತಿಳಿದ ಮೇಲೂ ಕೂಡ ಯಾಕೆ ಈ ಒಳಗಡೆ ಲೈಟ್ ಫಿಯರ್ ಇದೆ? ಪರಿಸ್ಥಿತಿಗಳು ಬಂದಾಗ ಸ್ವಲ್ಪ ಯಾಕೆ ಮತ್ತೆ ಸ್ಮೃತಿ ವಿಸ್ಮೃತಿ ಆಗ್ತಾ ಇದೆ ಅಂತ ನೋಡಿದಾಗ ಆವಾಗ ಮತ್ತೆ ಬಾಬಾರವ್ರ ಜೊತೆ ರಿಹಾನ್ ನಡೀತು. ಆವಾಗ ತುಂಬ ದಿನಗಳ ಕಾಲ ಇದೇನು ಅಂತ ಹೋದಾಗ ಬಾಬಾ ಡ್ರಾಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಡ್ರಾಮಾ ಒಂದು ಮುರುಳಿ ಮುಗಿಯೋದ್ರೊಳಗಡೆ 3-4 ಸಲ ಬಳಸ್ತಾ ಹೋದರು. ಆವಾಗ ನಾನು ಅದರಿಂದ ಬಿದ್ದಾಗ ಡ್ರಾಮದ ಪಾಯಿಂಟ್ಸ್ ಎಷ್ಟು ಅದ್ಭುತವಾಗಿ ಪರಮಾತ್ಮ ಕೊಟ್ಟರು ಅಂದರೆ ನಿಜಕ್ಕೂ ನನಗೆ ವಂಡರ್. ನಾನು ಅಲ್ಲಿ ತನಕ ಡ್ರಾಮದ ಬಗ್ಗೆ ಎಷ್ಟು ಕ್ಲಾಸ್ ಕೇಳಿದ್ರು ಆ ಕ್ಲಾರಿಟಿಗಳು ಸಿಕ್ಕಿರಲಿಲ್ಲ. ಅಷ್ಟು ಕ್ಲಾರಿಟಿ ಪರಮಾತ್ಮ ಶಿವ ತಂದೆ ಡ್ರಾಮದ ಬಗ್ಗೆ ಕೊಟ್ಟರು. ನನಗೇನು ಅನುಭವಿಸ್ತೀನಿ ಅದನ್ನು ನನಗೆ ಇಟ್ಕೊಂಡು ಅಭ್ಯಾಸ ಇಲ್ಲ, ಹೇಳ್ಬಿಡ್ತೀನಿ, ಎಲ್ಲರಿಗೂ ಹಂಚ್ಕೊಳ್ಬೇಕು. ಇದರೊಳಗೆ ಯಾವುದೋ ಒಂದು ಪಾಯಿಂಟ್ ಅವ್ರಿಗೆ ಇಷ್ಟ ಆದ್ರೂ ಅವ್ರ ದಾರಿ ಸುಗಮ ಆಗತ್ತೆ ಮತ್ತು ಅವ್ರಿಗೆ ಒಂದಷ್ಟು ಪ್ರೇರಣೆ ಸಿಗುತ್ತೆ. ನನ್ನಂತೆ ಅವರು ಪುರುಷಾರ್ಥಿಗಳೇ, ಯಾರೆಲ್ಲ ಸ್ವಲ್ಪ ಕ್ಲಾರಿಟಿಗಾಗಿ ಒದ್ದಾಡ್ತಾ ಇರ್ತಾರೆ ಅವ್ರಿಗೊಂದಷ್ಟು ಎಲ್ಪ್ ಆಗ್ಬೋದು. ನಾನು ಹಂಚ್ಕೊಂಡ್ರೆ ನನಗೂ ಗಟ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೊತ್ತಿಗಾಗಲೇ ಯೂಟ್ಯೂಬ್ ಚಾನಲ್ ಇರೋದರಿಂದ ನಿಮ್ಮೆಲ್ಲರ ಹತ್ರ ಡ್ರಾಮಾ ಬಗ್ಗೆ ತುಂಬ ಕ್ಲಾರಿಟಿಯಾಗಿ ಸಾಕಷ್ಟು ಕ್ಲಾಸ್ಗಳನ್ನು ಹಂಚ್ಕೊಂಡಿದ್ದೆ. ಇನ್ನೇನು ತಿಳ್ಕೊಳ್ಬೇಕಪ್ಪ? ಡ್ರಾಮಾ ಪಾಠ ಏನಕ್ಕೆ? ಪರಿಸ್ಥಿತಿಗಳಿಗೆ. ಆತ್ಮಪಾಠ ಏನಕ್ಕೆ? ಸ್ಮೃತಿಯಲ್ಲಿರಲಿಕ್ಕೆ. ಇವೆರಡು ತಿಳ್ಕೊಂಡ್ರೆ ಪರ್ಫೆಕ್ಟ್. ಇನ್ನೇನು ಬೇಕು ಅಂತ ಇದರಲ್ಲೇ ಒಂದು 4 ವರ್ಷ ಆಯಿತು. ಆತ್ಮಪಾಠ ತಿಳ್ಕೊಂಡಾಯಿತು, ಡ್ರಾಮಾ ಪಾಠ ತಿಳ್ಕೊಂಡಾಯಿತು. ಸ್ಥಿತಿ ಚೆನ್ನಾಗಾಯಿತು, ಕ್ಲಾರಿಟಿ ತುಂಬ ಚೆನ್ನಾಗಿ ಸಿಕ್ತು. ಅನುಭವ ಮಾಡ್ತಾ ಆದರೆ ಈಗಿನ್ನೂ ಇದಕ್ಕೂ ಮೇಲೆ ಏನಾದರೂ ಇರಬೇಕಲ್ಲ.
ಯಾವುದು? ಬಾಪ್ ಸಮಾನ್ ಅಂತ ಹೇಳ್ತಾರೆ, ಸಾಕ್ಷಿ ಅಂತ ಹೇಳ್ತಾರೆ, ಕರ್ಮಾತೀತ ಅಂತ ಹೇಳ್ತಾರೆ, ಬೀಜರೂಪ ಅಂತ ಹೇಳ್ತಾರೆ. ಇದೆಲ್ಲ ಹೆಂಗಾಗೋದು? ಎಲ್ಲರಿಗೂ ಒಂದೇ ಇದೆ ಇಲ್ಲಿ. ಬ್ರಹ್ಮನಿಗೂ, ಮಮ್ಮಾರವರಿಗೂ, ದಾದಿಯರಿಗೂ, ನಮಗೂ ಪರಿಸ್ಥಿತಿಗಳು ನಮಗಿಂತ ಅವ್ರಿಗೆ ವಿಪರೀತ ಇತ್ತು. ಅವರೆಲ್ಲರೂ ಕೂಡ ಸಂಪನ್ನ ಆಗಿ ಹೋದ್ರು. ಹೇಳಬೇಕು ಅಂದ್ರೆ ಅವತ್ತಿನಿಗಿಂತ ಇವತ್ತು ಇನ್ನೂ ಸವಲತ್ತುಗಳು, ಸಾಧನಗಳು ನಮಗೆಲ್ಲ ಹೆಚ್ಚಿಗೆ ಸಿಕ್ಕಿದೆ. ಸ್ವತಂತ್ರ ಸಿಕ್ಕಿದೆ, ಶಿಕ್ಷಣ ಸಿಕ್ಕಿದೆ, ಮತ್ತಿಷ್ಟು ಸುದೀರ್ಘವಾದ ಪರಮಾತ್ಮನ ಮುರಳಿಗಳು ಸಿಕ್ಕಿದೆ, ಅವ್ಯಕ್ತ ಮುರಳಿಗಳು ಸಿಕ್ಕಿದೆ. ಅವರಿಗೆ ಅದು ಯಾವುದೂ ಇರಲಿಲ್ಲ. ಆದರೆ ಎಷ್ಟು ಸೌಭಾಗ್ಯವಂತರು ನಾವು. ಆದಿಯಲ್ಲಿ ಯಜ್ಞದಲ್ಲಿ ಇದೀವ ಇಲ್ಲ ಅನ್ನೋದು ಮುಖ್ಯ ಆಗಲಿಲ್ಲ. ಬ್ರಹ್ಮನ ಜೊತೆ ಇರಬೇಕಾಗಿತ್ತು, ಮಮ್ಮನ ಜೊತೆ ಇರಬೇಕಾಗಿತ್ತು ಅಂತ ಅನ್ಕೊಳ್ತೀವಿ ಒಂದೊಂದ್ಸಲಿ. ಆದರೆ ಇಷ್ಟೆಲ್ಲ ಮಿಸ್ ಮಾಡ್ಕೊಳ್ತಿದ್ವಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ಯಾಕಂದ್ರೆ ನಮಗೆ ಬ್ರಹ್ಮಹಾರವ್ರ ಬಗ್ಗೆ ಗೊತ್ತಾಯಿತು, ಮಮ್ಮಾರವ್ರ ಬಗ್ಗೆ ಗೊತ್ತಾಯಿತು, ದಾದಿಯರ ಬಗ್ಗೆ ಗೊತ್ತಾಯಿತು. ಒಂದು ವೇಳೆ ಅವ್ರ ಜೊತೆನೇ ಇದ್ರೆ ಅವ್ರ ಜೊತೆನೇ ಹೋಗ್ಬಿಟ್ರೆ ಇಷ್ಟೆಲ್ಲ ಯಜ್ಞದ ಈ ಅವ್ಯಕ್ತ ಮುರಳಿಗಳನ್ನು ವಂಚಿತ ಮಾಡ್ಕೊಳ್ತಿದ್ವಿ. ಈ ಒಂದು ಪರಿವಾರ, ಈ ಒಂದು ವಾತಾವರಣ, ಈ ಒಂದು ಸಂಭ್ರಮ, ಇಷ್ಟು ದೊಡ್ಡ ಪರಿವಾರ ಇಲ್ಲಿ ನೋಡ್ಲಿಕ್ಕೆ ಆಗ್ತಿತ್ತು. ನಾವು ಒಳ್ಳೆ ಸೂಕ್ಷ್ಮವಾಗಿ ನೋಡ್ತಿದ್ವೇನೋ. ಆದರೆ ಸಾಕಾರದಲ್ಲಿನೇ ಬ್ರಹ್ಮನಿಂದ ಹಿಡಿದು, ಯಜ್ಞದ ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಾವು ಕಣ್ಣು ತುಂಬಿಕೊಂಡಿವೆ ಅಂದರೆ ನಮ್ಮ ಜನ್ರೇಷನ್. ಅಂದರೆ ಬಲೆ ನಾವು ಬ್ರಹ್ಮ ಮಮ್ಮ ಮಿಸ್ ಮಾಡ್ಕೊಂಡಿರ್ಬೋದು ಅವರನ್ನು ಕೆಲವರು. ಇನ್ನು ಅವರು ನೋಡಿರೋರು ಇದ್ದರೂ ಇವಾಗಲೂ ಇದ್ದಾರೆ ಅಂದರೆ ಅವರಂಥ ಭಾಗ್ಯಶಾಲಿಗಳು ಮತ್ತೆ ಯಾರೂ ಇಲ್ಲ. ಯಾಕಂದರೆ ಇನ್ನೇನು ನೋಡಬೇಕಾಗಿದ್ದಿಲ್ಲ. ಈಗ ಅವರು ಇನ್ನೇನಿದ್ರು ಪರಿವರ್ತನೆ ಮಹಾಕಾಲ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಣ್ಣು ತುಂಬಿಕೊಳ್ಳೋದಕ್ಕೊಂದು ಅವಕಾಶ ಎಲ್ಲರಿಗೂ. ನಮಗೆ ಇಡೀ ಯಜ್ಞ ಕಣ್ಣು ಮುಂದೆ ಇದೆ ಇವತ್ತು. ಹಾಗಾಗಿ ನಾವು ಲಕ್ಕಿ ಅಂತ ಭಾವಿಸ್ತೀನಿ. ಆದರೆ ಅವರೆಲ್ಲರಿಗಿಂತಲೂ ಕೂಡ ನಮ್ಗೆ ಇಷ್ಟೆಲ್ಲ ವ್ಯವಸ್ಥೆಗಳು, ಅನುಕೂಲಗಳು ಮತ್ತು ಮುರುಳಿಗಳು ಸಿಕ್ಕರೂ ಕೂಡ ಯಾಕೆ ನಾವು ಅವರಂತೆ ಆಗ್ಲಿಕ್ಕೆ ಆಗ್ತಾ ಇಲ್ಲ? ಎಷ್ಟು ದೊಡ್ಡ ಯಜ್ಞವನ್ನು ಸಂಪಾಲನೆ ಮಾಡ್ತಾ ಇದ್ರು, ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಪರಮಾತ್ಮ ಅವರಿಗೆ ಕೊಟ್ಟಿದ್ರು. ಆದರೆ ನಿರಾಳವಾಗಿ ಇರ್ತಾ ಇದ್ರು, ನಿರ್ಭಯವಾಗಿ ಇರ್ತಾ ಇದ್ರು, ನಿಶ್ಚಿಂತವಾಗಿ ಇರ್ತಾ ಇದ್ರು. ಅವ್ರಿಗೂ ಶರೀರ ಇತ್ತು, ಅವರು ಬದುಕಬೇಕಾಗಿತ್ತು, ಅವರು ಸಮಾಜದ ಮಧ್ಯೆನೇ ಇದ್ರು, ಅವರು ನಮಗಿಂತ ಪರಿಸ್ಥಿತಿಗಳನ್ನು ಎದುರಿಸಿದ್ರು. ಮತ್ತೆ ಹೇಗೆ ಸಾಧ್ಯ? ಆರಂಭದಲ್ಲಿ ಹೇಗೆ ಸಾಧ್ಯ ಆಯಿತು ಅಂದರೆ ಒಬ್ಬ ಪರಮಾತ್ಮನನ್ನು ನಂಬಿದ್ದಕ್ಕೆ. ಏಕ್ ಬಾಪ್ ದೂಸರಾ ನಾ ಕೋಯಿ. ಒಬ್ಬ ತಂದೆಯ ಹೊರತು ಮತ್ತಾರು ನನಗಿಲ್ಲ ಅನ್ನುವಂಥ ಏಕ್ ಬಲ್ ಏಕ್ ಭರೋಸಾ. ಜಾನಕಿ ದಾದಿಜಿಯವರ ಒಂದು ಸ್ಲೋಗನ್ನೇ ನಾವು ನೋಡ್ಕೊಳ್ಳೋದಾದ್ರೆ ಏಕ್ ಬಲ್ ಏಕ್ ಭರೋಸಾ. ನಂಬಿದ್ರು ಅವರು. ನಂಬಿದ್ದಕ್ಕೆ ಅವರು ದಡ ಸೇರಿದ್ರು. ನಿನ್ನೆ ಒಂದು ಅವ್ಯಕ್ತ ಮುರಳಿ ಓದ್ತಾ ಇದ್ರು ಪುನೀತ್ ಅಕ್ಕ ಅವರು. ಅವಾಗ ಎಷ್ಟು ಒಳ್ಳೆ ಒಳ್ಳೆ ಪಾಯಿಂಟ್ಸ್, ಎಷ್ಟು ಚೆನ್ನಾಗಿ ಹೇಳಿದ್ರು ಬಾಬಾ. ಅಂದರೆ ನೀವು ನಿಮ್ಮನ್ನ ಆತ್ಮನಿಶ್ಚಯದಲ್ಲಿ ತಂದುಕೊಂಡು ಪರಮಾತ್ಮನ ನಿಶ್ಚಯ ಮಾಡಿಕೊಂಡು ಭವಸಾಗರದಿಂದ ದಾಟುವಂತಹ ಕಲಿಯುಗ ಪ್ರಪಂಚದಿಂದ ಸತ್ಯುಗಕ್ಕೆ ಹೋಗುವಂತ ನಾವಿಯಲ್ಲಿ ಕೂತಿದ್ದೀರಿ, ಹಡಗಿನಲ್ಲಿ ಕೂತಿದ್ದೀರಿ. ಹಡಗಿನಲ್ಲಿ ಕೂತು ಮಾತ್ರಕ್ಕೆ ಟ್ರೈನಲ್ಲಿ ಬಸ್ಸಲ್ಲಿ ಹೋದಂಗಿರೋದಿಲ್ಲ ಪ್ರಯಾಣ. ಒಂದಷ್ಟು ಅಲೆಗಳು ಬರುತ್ತೆ, ಸುಳಿಗಳು ಬರುತ್ತೆ, ಬಿರುಗಾಳಿಗಳು ಬರುತ್ತೆ, ಅಪ್ಪಳಿಸುತ್ತೆ. ಏನೆಲ್ಲ ಅಲ್ಚಲ್ 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 ದೋಣಿಯಲ್ಲಿ ಆಗ್ತಾ ಇರುತ್ತೆ. ಈಗ ನೀವು ದೋಣಿಯೆಲ್ಲ ಕೂತಿದ್ದೀರಿ, ನಾನು ನಡೆಸ್ತಾ ಇದ್ದೀನಿ, ನಿಮ್ಮನ್ನ ಸತ್ಯುಗಕ್ಕೆ ಮುಟ್ಟಿಸ್ತೀನಿ. ಆದರೆ ಕೆಲವ್ರು ಏನು ಮಾಡ್ತಾರೆ, ದೋಣಿಯಲ್ಲಿ ಕೂತ್ಕೊಂಡ್ಬಿಡ್ತಾರೆ ಖುಷಿಯಿಂದ. ಆದರೆ ಸ್ವಲ್ಪ ಅಲೆಗಳು ಬಂದಾಗ, ಒಂದಷ್ಟು ಜೋರು ಗಾಳಿ ಬೀಸಿದಾಗ ಅದು ಸ್ವಲ್ಪ ಅಲಗಾಡಕ್ಕೆ ಆರಂಭ ಆಯಿತು ಹಡಗು ಅಂದರೆ ಇನ್ನೇನು ಮುಳುಗೇ ಹೋಗ್ಬಿಡುತ್ತೆ ಅಂತ. ಅದು ಮುಳುಗಿರೋದಿಲ್ಲ, ಆದರೆ ಇವರೇ ಭಯಕ್ಕೆ ಏನು ಮಾಡಿಬಿಡ್ತಾರೆ, ಆರ್ಬಿಡ್ತಾರೆ ನದಿಗೆ. ನಾನು ಏನಾದರೂ ಮಾಡಿ ಬಚಾವಾಗ್ಬಿಡ್ತೀನಿ, ಈ ಹಡಗಲ್ಲಿ ಕೂತ್ಕೊಂಡ್ರೆ ನನ್ನ ಕೈಲಾಗಲ್ಲಪ್ಪ, ಇದು ಆವಾಗಲೇ ಅಲಗಾಡ್ತಾ ಇದೆ, ಇನ್ನು ಎಲ್ಲಿ ಹೋಗಿ ಒಗಿತದು ಅಂತ ಭಯಕ್ಕೆ ಎಗರ್ಕೊಂಡು ಬಿಡ್ತಾರೆ ಗಾಬರಿಯಲ್ಲಿ. ಆದ್ರೆ ಮುಳುಗುತ್ತೇನೋ ಹಡಗ, ಮುಳುಗೋದಿಲ್ಲ. ಅದಕ್ಕೆ ಸತ್ಯದ ದೋಣಿ ಅಲುಗಾಡಬಹುದು, ಮುಳುಗೋದಿಲ್ಲ ಅನ್ನೋದು ಶತಸಿದ್ಧ. ಇದು ನಮ್ಮದು ನೋಡಿನೇ ಹೇಳಿರೋದು ನಾನು ನೋಡಿ ಅಂತ ನನಗನ್ನಿಸ್ತದೆ. ಹಾಗೆ ಬ್ರಹ್ಮ ಮಮ್ಮ ದಾದಿಯರೆಲ್ಲ ಯಜ್ಞದ ಹಡಗಿನಲ್ಲಿ ಕೂತಿರ್ಬೇಕಾದ್ರೆ ಎಷ್ಟು ಪರಿಸ್ಥಿತಿಗಳು ಬಂತು. ಒಂದ ಎರಡ, ಪತ್ರಿಕೆಯವರು ಬಿಡ್ತಾ ಇಲ್ಲ, ಅಕ್ಕಪಕ್ಕದವರು ಬಿಡ್ತಾ ಇಲ್ಲ, ಕೋರ್ಟಲ್ಲಿ ಬಿಡ್ತಾ ಇಲ್ಲ, ರಾಜಕೀಯದವರು ಬಿಡ್ತಾ ಇಲ್ಲ. ಎಲ್ಲ ವಿರೋಧಗಳು ಮಾಡ್ತಾ
ಕರಾಚಿ ಬಿಟ್ಟು ರಾಜಸ್ಥಾನಕ್ಕೆ ಬಂದರು. ಎಷ್ಟು ವಿರೋಧಗಳ ಮಧ್ಯೆ ಅಷ್ಟಕ್ಕೆ ನಿಲ್ತಾ ಎಲ್ಲರಿಗೂ ಅನುಮಾನ ಬರಕ್ಕೆ ಸ್ಟಾರ್ಟ್ ಆಯಿತು. ನಾವು ಸ್ವಯಂ ಪರಮಾತ್ಮ ಶಿವನೇ ಬಂದು ಬಿಟ್ಟಿದ್ದಾನೆ ಅಂತ ಏನು ಎಲ್ಲ ಬಿಟ್ಟು ಇಲ್ಲಿ ಬಂದು ಬಿಟ್ಟಿವಿ, ಇಲ್ಲಿ ನೋಡಿದರೆ ಏನೇನೋ ಆಗ್ತಾ ಇದೆ. ನಮ್ಮವರೇ ಬಂದು ಬೈತಾ ಇದ್ದಾರೆ, ಯಾರೋ ಬೆಂಕಿ ಹಚ್ಚಲಿಕ್ಕೆ ಬರ್ತಾರೆ, ಯಾರೋ ಕೊಲೆ ಮಾಡಲಿಕ್ಕೆ ಬರ್ತಾರೆ, ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ಇದು ಹೆಂಗೆ ಮಾಡೋದು? ಸ್ವಲ್ಪ ದಿನ ಅವ್ರು ಏನೋ ಬಾಬಾ ನೋಡ್ಕೊಂತಾರೆ ಅಂದರು. ಆದರೆ ಪರಿಸ್ಥಿತಿಗಳು ಮಾತ್ರ ಕಡಿಮೆ ಆಗಲಿಲ್ಲ. ತೀವ್ರತೆ ಜಾಸ್ತಿ ಆದಾಗ ಇಲ್ಲಿದ್ದುಕೊಂಡು ಎಲ್ಲ ಬಿಟ್ಟು ಬಂದು ಅವಮಾನ ಪಟ್ಕೊಳ್ಳೋದಕ್ಕಿಂತ ಕೆಲವರು ಅವಮಾನಕ್ಕೆ ಎದುರು ಓಡಿ ಹೋದರು. ಕೆಲವರು ಇದೆಲ್ಲ ಸವಾಸನೆ ಬೇಡ ಅಂತ ಬಿಟ್ಟು ಹೋದರು. ಇನ್ನೂ ಕೆಲವರು ಗಟ್ಟಿಯಾಗಿ ಮುಂದೆ ಹೋದರೆ ಇದಕ್ಕೂ ಇಲ್ದಂಗೆ ಆಗೋಗ್ಬಿಡ್ತು. ಬಿಕ್ರಿ ಪಾರ್ಟ್ ಸ್ಟಾರ್ಟ್ ಆಗ್ಬಿಡ್ತು. ಊಟಕ್ಕೂ ಇಲ್ದಂಗೆ ಆಯಿತು. ಹೋಗ್ಲಿ, ಹೆಸರು ಬೇಡ, ಕೀರ್ತಿ ಬೇಡ, ಮನೆಯವರು ಬೇಡ, ಏನಾದರೂ ಆಗ್ಬಿಡ್ಲಿ ಅಂತ ಇದ್ದವರು ಊಟಕ್ಕೂ ಕೊರತೆ ಆದಾಗ ಇನ್ನೆಂಗೆ ಉಳಿತಾರೆ? ಯಾವ ನಂಬಿಕೆ ಮೇಲೆ ಉಳಿತಾರೆ? ಪರಮಾತ್ಮ ಇದ್ರೆ ಹಿಂಗ್ಯಾಕಾಯಿತು? ಇಷ್ಟು ಜನ ಬಂದವರೆಲ್ಲ ಯಾಕೆ ಹೋಗ್ತಿದ್ರು? ಈ ಅನುಮಾನ ಗಾಬರಿಯಲ್ಲಿ ಇನ್ನೇನಿದೆ, ಯಜ್ಞ ಉಳಿಯೋದಿಲ್ಲ. ಮಮ್ಮನೂ ಹೋದರು. ಮಮ್ಮ ಇರುವಾಗಲೇ ಇದು ನಡೀತಾ ಇತ್ತು. ಅಷ್ಟೊತ್ತಿಗೆ ಕೆಲವರೆಲ್ಲ ಬಿಟ್ಟು ಹೋಗ್ಬಿಟ್ರು. ಬಿಕ್ರಿ ಪಾರ್ಟಲ್ಲಿನೇ ಅರ್ಧ ಜನ ಎಗರು ಬಿಟ್ಟರು. ಗಾಬರಿ ಬಿದ್ದು ಬಿಟ್ರು ಅವ್ರು. ಇನ್ನು ಮುಂದೆ ಯಜ್ಞ ನಡೆಯಲ್ಲ. ಏನು ವಯಸ್ಸಾಗೋಗಿದೆ ಬ್ರಹ್ಮ ಬಾಬಾ, ಇನ್ನೇನು ಮಾಡ್ತಾರೆ? ಇವಾಗಲೇ ಊಟಕ್ಕಿಲ್ದಂಗೆ ಆಗೋಗಿದೆ. ಇವಾಗಲೇ 300 ಜನ 400 ಜನಕ್ಕೇನೆ ಹಿಂಗಾಗಿದೆ. ಇನ್ನು ಬರ್ತಾ ಬರ್ತಾ ಯಜ್ಞ ಬೆಳೆದ್ರೆ ಎಲ್ಲಿ ಹೋಗಬೇಕು? ಸುಮ್ಮನೆ ನಮ್ಮ ಮನೇಲಿ ನಾವು ಇದ್ದುಕೊಂಡು 2 ಹೊತ್ತು ತಿಂದ್ಕೊಂಡು ಆರಾಮ ಇದ್ದುಬಿಡೋದು ಬೆಸ್ಟು. ಇದರ ಸವಾಸನೇ ಬೇಡ ಅಂತ ಗಾಬರಿ ಬಿದ್ದು ಎಗರೋಗ್ಬಿಡು. ಬರೀ ಒಂದು 100-150 ಜನ ಉಳ್ಕೊಂಡ್ರು 300-400 ಜನರಲ್ಲಿ. ಇದು ಹೆಂಗಾಯಿತು ಅಂದರೆ, ಯಾರೋ ಒಬ್ರು ಹಡಗಲ್ಲಿ ಹೋಗ್ತಾ ಇದ್ರಂತೆ. ಅದು ಭಾರ ಜಾಸ್ತಿಯಾಗಿ ಇನ್ನೇನು ಮುಳುಗೋ ಥರ ಆಗ್ಬಿಡುತ್ತಂತ. ಆ ಕಡೆ ಈ ಕಡೆ ಆ ಕಡೆ. ನಾವಿಕ ಅಂತೂ ಎಗರಕ್ಕಾಗೋದಿಲ್ಲ. ಏನೂ ಆಗಲ್ಲ, ನಾನು ಅದನ್ನು ತರ್ತೀನಿ, ಅದು ಬಸ್ತಿಗೆ ತರ್ತೀನಿ, ಸ್ವಲ್ಪ ಇರಿ ಅಂತ ನಾವಿಕ ಹೇಳ್ತಾ ಇದ್ದಾನೆ. ಅದು ಫುಲ್ ಹಿಂಗೆ ಅಲ್ಲೋಲ ಕಲ್ಲೋಲ ಇನ್ನೇನು ಮುಳುಗೋ ಥರನೇ ಅಲಗಾಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟಾಗ, ಭಾರ ಜಾಸ್ತಿ ಆದಾಗ ಗಾಬರಿ ಬಿದ್ದು ದಡ 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 ಎಗರು ಬಿಟ್ರಂತ ಒಂದಷ್ಟು ಜನ. ಇವರೆಲ್ಲ ಎಗರಿದ್ದಕ್ಕೇನೆ ಭಾರ ಕಡಿಮೆ ಆಗಿ ಮುಳುಗೋ ಹಡಗು ತೇಲಿ ಹೋಗ್ಬಿಡುತ್ತೆ. ಮುಳುಗಿದ್ರು ಬಿದ್ದವರು, ಒಳಗೆ ಉಳಿದವ್ರು ಗಟ್ಟಿಯಾಗಿ, ಇವ್ರು ಎಗರಿದ್ದಕ್ಕೆ ಭಾರ ಕಡಿಮೆ ಆಗಿ ಮತ್ತೆ ತನ್ನ ಲೆಕ್ಕಕ್ಕೆ ತಾನು ಬಂದ್ಬಿಡುತ್ತಂತ. ಆ್ಯಸ್ ಇಟ್ ಈಸ್ ಸೇಮ್ ನಮ್ದಾಯ್ತಂಗೆ ಯಜ್ಞ. ಯಾರು ಇಲ್ಲಿ ಆತ್ಮಬಲ, ಆತ್ಮನಿಶ್ಚಯ, ಪರಮಾತ್ಮನ ಮೇಲೆ ನಿಶ್ಚಯ, ಏಕಬಲ ಏಕ ಭರೋಸಾ ಅಂತ ಇರಲಿಲ್ಲ. ಲೈಟಾಗಿ ಒಳಗಡೆ ದೇಹಾಭಿಮಾನನೋ, ಒಳಗಡೆ ಒಂದಷ್ಟು ಮಾಂಗನ ಇಚ್ಛೆ, ಚಾಹನೆ ಕಾ ಇಚ್ಛೆ, ಚಾಹಿಯೇ ಅನ್ನುವಂಥ ಒಂದು ಬೇಕು ಅನ್ನುವಂಥ ಒಂದಷ್ಟು ದಾಹ, ಹೆಸರು ಕೀರ್ತಿಗೆ ಅಂಜುವಂಥವ್ರು, ಅಥವಾ ಊಟ ಚಂದ ಎಲ್ಲ ಸಿಗ್ತಾ ಇದೆ ಅಂತ ಇದ್ದವರು. ಭಾರ ಆಗಿತ್ತು ಯಜ್ಞಕ್ಕೆ. ಅದಕ್ಕೆ ಯಜ್ಞದ ಒಂದಷ್ಟು ಡೋಣಿ ಅಲಗಾಡಕ್ಕೆ ಸ್ಟಾರ್ಟ್ ಆಯಿತು. ಬಿಕ್ರಿ ಪಾರ್ಟ್ ಬಂತು. ಇಲ್ಲಿದ್ರೆ ನಮ್ಗೆ ಇಲ್ಲ ಅಂತ ಒಂದಷ್ಟು ನೆಪ ಮಾಡಿಕೊಂಡು ಆರಾಮಿಲ್ಲ, ಅದು ಇಲ್ಲ ಇದು ಇಲ್ಲ ಅಂದ್ಕೊಂಡು ಟಕ ಎಗರಿದ್ರು. ಹಡಗು ಮುಳುಗಲೇ ಇಲ್ಲ. ಯಾಕಂದರೆ ಸ್ವಯಂ ಪರಮಾತ್ಮನೇ ಅಲ್ಲಿ ನಾವಿಕ ನಿಶ್ಚಯದಿಂದ ಇದ್ದರು. ಆರಾಮಾಗಿ ಗುರಿಯನ್ನು ಮುಟ್ಟಿದ್ರು. ಇವತ್ತು ರಾಜ ವೈಭೋಗ ಆಯಿತು ಅವರಿಗೆಲ್ಲರಿಗೂ, ಯಾರು ಉಳ್ಕೊಂಡಿದ್ದು. ಅದಕ್ಕೆ ನಿನ್ನೆ ಮುರಳಿಯಲ್ಲೂ ಬಾಬಾ ಹೇಳ್ತಾರೆ, ಪರಿಸ್ಥಿತಿಗಳು ಏನೇ ಬರಲಿ ಗಾಬರಿ ಬೀಳಬೇಡಿ, ಭಯ ಪಡಬೇಡಿ, ಯಜ್ಞವನ್ನು ಬಿಟ್ಟು ಧುಮುಕಬೇಡಿ, ನನ್ನಿಂದ ವಿಮುಖರಾಗಬೇಡಿ, ನನ್ನನ್ನು ನಂಬಿ ನಾನು ನಿಮ್ಮನ್ನು ಪಾರು ಮಾಡ್ತೀನಿ. ಗಾಬರಿಯಲ್ಲಿ ಕೆಲವರು ಏನು ಮಾಡ್ತಾರೆ, ಯಜ್ಞಕ್ಕೆ ಬಿಟ್ಟು ಓಡೋಗ್ಬಿಡ್ತಾರೆ. ಏನೋ ಒಂದು ಆಗ್ಬಿಡುತ್ತೆ. ಏನಾಗೋದಿದೆ? ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ. ಸ್ವಲ್ಪ ಏನಾದರೂ ಅದಕ್ಕೆ ಅವಮಾನ ಆಗೋ ಟೈಮಲ್ಲಿ, ಅದಕ್ಕೇನೋ ತೊಂದರೆಗಳು ಬಂದಾಗ, ಅದಕ್ಕೇನೋ ವಿಘ್ನಗಳು ಬಂದಾಗ ಯಾರೂ ಇರೋದಿಲ್ಲ. ಹಾಗೆ ಆರಂಭದಲ್ಲೂ ಯಜ್ಞಕ್ಕೆ ಹಿಂಗೆ ವಿಘ್ನಗಳು ಬಂತು, ವಿಪತ್ತುಗಳು ಬಂತು, ಮುಂದೇನೂ ಬರಬಹುದು. ಅಂತಿಮದಲ್ಲಿಯೂ ಕೂಡ ಯಜ್ಞ ತಮೋ ಪ್ರಧಾನ ಆಗಿರೋದ್ರಿಂದ ಒಂದು ಸಲ ಸ್ಟಾರ್ಟ್ ಆದರೆ ಸಾಕು, ಅದು ನಿಲ್ಲಲ್ಲ. ಆರೋಪಗಳು ಬರ್ಬೋದು, ಯಜ್ಞ ಕಷ್ಟಕ್ಕೂ ಬರ್ಬೋದು.
ಅವತ್ತು ನಾನು ಹೆಮ್ಮೆಯಿಂದ ಹೇಳಬೇಕು, ಬ್ರಹ್ಮ ಕುಮಾರ್ ಯಾರಿದರಲ್ಲಿ ಸ್ವಯಂ ಪರಮಾತ್ಮ, ಏಕ ಬಲ ಏಕ ಭರೋಸಾ. ಆ ಥರ ದೃಢ ನಿಶ್ಚಯದಿಂದ ಇದ್ದದಕ್ಕೇನೆ ದಾದಿಗಳೆಲ್ಲರೂ ಕೂಡ ಪಾರಾದರು. ಈಗ ನಾವು ಇಷ್ಟು ವರ್ಷ ಆಯಿತು, ಕಡಿಮೆ ಏನಲ್ಲ, 18-20 ವರ್ಷ ಜ್ಞಾನದಲ್ಲಿ ಇರೋದು. ಕೆಲವರು 30 ವರ್ಷ 40 ವರ್ಷದಿಂದ ಇದ್ದಾರೆ, ಕೆಲವರು ಈಗ ಬಂದಿರ್ಬೋದು. ನಮಗೆ ಆತ್ಮದ ಪಾಠ ಗೊತ್ತಿದೆ, ಪರಮಾತ್ಮನ ಪಾಠ ಗೊತ್ತಿದೆ, ಡ್ರಾಮಾ ಪಾಠ ಗೊತ್ತಿದೆ, ಸಮಯದ ಪಾಠ ಗೊತ್ತಿದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಯಾಕೆ ನಾವು ನಿರಾಳ ಆಗ್ತಾ ಇಲ್ಲ, ನಿರ್ಮಾಣ ಆಗ್ತಾ ಇಲ್ಲ, ನಿಶ್ಚಿಂತ ಆಗ್ತಾ ಇಲ್ಲ, ನಿರ್ಭಯ ಆಗ್ತಾ ಇಲ್ಲ? ಯಾರ್ಯಾರು ಈ ದ್ವಾಪರ ಯುಗದಿಂದ ನೋಡ್ಬಿಟ್ರೆ ಸಾಕಷ್ಟು ಧರ್ಮಾತ್ಮರು ಬಂದಿದ್ದಾರೆ, ಮಹಾತ್ಮರು ಬಂದಿದ್ದಾರೆ, ಸಂತರು ಬಂದಿದ್ದಾರೆ, ಶರಣರು ಬಂದಿದ್ದಾರೆ, ಪವಾಡ ಪುರುಷರು ಬಂದಿದ್ದಾರೆ, ಅನಂತ ಯೋಗಿಗಳು ಋಷಿಮುನಿಗಳು ಬಂದು ಹೋಗಿದ್ದಾರೆ. ಈ ಜಗತ್ತಿನ ಬಗ್ಗೆ ಅವ್ರಿಗೇನೂ ಸ್ಪಷ್ಟತೆ ಇರಲಿಲ್ಲ. ಇದು ಒಂದು ವಿನಾಶ ಅನ್ನೋದಷ್ಟು ಗೊತ್ತಾಯಿತು. ಪರಿವರ್ತನೆ ಆಗೋದು ಇದು ಯಾವತ್ತೂ ಕೂಡ ಶಾಶ್ವತವಾಗಿರೋದಲ್ಲ ಅನ್ನೋದೊಂದಷ್ಟು ಗೊತ್ತಿತ್ತು. ಈ ಪರಿವರ್ತನೆ ಆಗದೇ ಇರೋದು ನಾನೊಂದು ಅನ್ನೋದು ಒಳಗೆ ಗೊತ್ತಾಯಿತು. ಇಷ್ಟು ಗೊತ್ತಾಗಿದ್ದಕ್ಕೆ ಎಷ್ಟು ಶಾಂತ ಆಗ್ಬಿಟ್ರು ಅವರು, ಎಷ್ಟು ಮೌನ ಆಗ್ಬಿಟ್ರು ಅವರು, ಎಷ್ಟು ಸಮಾಧಿ ಸ್ಥಿತಿಯಲ್ಲಿ ಹೋಗ್ಬಿಟ್ರು, ಎಷ್ಟು ಭಾವ ಪರವಶತೆಯಲ್ಲಿ ಹೋಗ್ಬಿಟ್ರು, ಎಷ್ಟು ತುರ್ಯಾತೀತದಲ್ಲಿ ಹೋಗ್ಬಿಟ್ರು, ಎಷ್ಟು ಕರ್ಮಾತೀತದಲ್ಲಿ ಹೋಗ್ಬಿಟ್ರು. ಅವರೆಲ್ಲರೂ ಇವತ್ತು ಸಂತರು, ಮಹಾಂತರು, ಶರಣರು ಅಂತ ನಾವು ಪೂಜೆ ಮಾಡ್ತೀವಿ. ಭಕ್ತಿ ಭಾವಗಳಿಂದ ಅವ್ರನ್ನ ನೆನಪು ಮಾಡ್ಕೊತೀವಿ. ಅವ್ರಿಗಿದು ಯಾವುದರ ಒಂದು ಕ್ಲಾರಿಟಿನೂ ಇಲ್ಲ. ಆತ್ಮದ ಬಗ್ಗೆ 100% ನಮಗೆ ಗೊತ್ತಿರೋಷ್ಟು ಅವ್ರಿಗೆ ಗೊತ್ತಿಲ್ಲ. ಪರಮಾತ್ಮನ ಬಗ್ಗೆನೂ ನಮಗಿರುವಷ್ಟು ಕ್ಲಾರಿಟಿ ಅವ್ರಿಗಿರಲಿಲ್ಲ. ಪರಮಧಾಮದ ಕ್ಲಾರಿಟಿ ಅವ್ರಿಗಿರಲಿಲ್ಲ. ಡ್ರಾಮದ ಕ್ಲಾರಿಟಿ ಇಷ್ಟೊಂದಾಗಿ ಇರಲಿಲ್ಲ. ಅಲ್ಪ ಸ್ವಲ್ಪ ತಿಳಿದೋದಕ್ಕೆ ಅಷ್ಟೆಲ್ಲ ಆಗಕ್ಕಾಯ್ತು ಅವರಿಗೆ. ಅಂದರೆ ನಮಗೆ ಜ್ಞಾನಕ್ಕಂತೂ ಕೊರತೆ ಇಲ್ಲ. ಇದಕ್ಕಿಂತ ಜ್ಞಾನ ಬೇಕೇ ಇಲ್ಲ. ನೀವು ಎಷ್ಟು ಕೇಳಿದ್ರೆ ಇಷ್ಟೇ ಇದು ಇರೋದು. ಕೇಳೋ ಅವಶ್ಯಕತೆ ಏನಿದೆ? ಯಾವುದು ಒಂದು ಸಲ ನನ್ನ ಹೆಸರು ಲಿಂಗರಾಜ ಅಂತ ಗೊತ್ತಾದ ಮೇಲೆ ಇತ ಲಿಂಗರಾಜ್ ದಿನ ಓದೋದ್ರಾಗ ಅವಶ್ಯಕತೆ ಇತ್ತು. ಹೊಸಬರಿಗೋಸ್ಕರ ಹೇಳ್ಬೇಕು. ನಾನು ಹೊಸಬರು ಬಂದ್ರೆ ನಾನು ಲಿಂಗರಾಜ್ ಅಂತ 1000 ಸಲ ಆದರೂ ಹೇಳ್ಬೇಕಾಗತ್ತೆ. ಆದರೆ ಹೇಳದವ್ರಿಗೆ ಹೇಳೋ ಅವಶ್ಯಕತೆ ಏನಿದೆ? ಹಾಗೆ ಜ್ಞಾನ ಅಂತೂ ನಮಗೆ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸಾಕಾರ ಮುರುಳಿಗಳನ್ನು ರಿಪೀಟ್ ಆಗಿದೆ, ನಮಗೆ ಅವ್ಯಕ್ತ ಮುರುಳಿಗಳು ರಿಪೀಟ್ ಆಗೋಗಿದೆ. ಇಷ್ಟೆಲ್ಲ ಯಜ್ಞದ ಮಹಾರಥಿಗಳ ಜೀವನ ಚರಿತ್ರೆಗಳನ್ನು ಕೇಳಿದ್ದೀವಿ, ಯಜ್ಞದ ಹಿಸ್ಟರಿಯನ್ನು ಕೇಳಿದ್ದೀವಿ. ಇಷ್ಟೆಲ್ಲ ಆದ ಮೇಲೂ ಯಾಕೆ ನಾವಿನ್ನೂ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಇಲ್ಲ? ಇದು ಪ್ರಶ್ನೆ. ಮತ್ತೆ ಒಂದಷ್ಟು ದಿನಗಳ ಕಾಲ ಚಿಂತನೆ ನಡೀತಾ ಹೋಯಿತು. ಏನು ಬೇಕು, ಏನು ಬೇಕು, ಏನು ಬೇಕು, ಏನು ಬೇಕು? ಯಾವ ಒಂದು ಸ್ಮೃತಿಯ ಕೊರತೆ ಇದೆ ಇನ್ನೂ ನಮಗೆ? ಏನಕ್ಕೆ ನಾವಿನ್ನೂ ಅಲ್ಲಿ ಇರೋಕ್ಕಾಗ್ತಿಲ್ಲ? ಇದ್ದೀವಿ, ಆದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ 24/7. ಮತ್ತೆ ನಿರ್ಮಾಣ ಚಿತ್, ನಿಶ್ಚಿಂತ್, ನಿರ್ಭಯ, ನಿಜಾನಂದ್, ಬಾಪ್ ಸಮಾನ್, ಕರ್ಮಾತೀತ್, ಬೀಜ ರೂಪ್ ಏನೆಲ್ಲ ಹೇಳ್ತಾರೆ. ಇದೆಲ್ಲವೂ ಆಗಬೇಕು ಅಂದರೆ ಈಗ ಒಂದು ಮಹಾಮಂತ್ರ ಸಿಕ್ಕಿದೆ ನನಗಂತೂ. ಆ ಮಹಾಮಂತ್ರದಿಂದ ಸಂಪನ್ನ ಆಗಲಿಕ್ಕೆ ಒಂದೇ ಹೆಜ್ಜೆ ಅಂತ ನನಗನ್ನಿಸ್ತು. ಆದರೆ ಅದನ್ನು ಒಪ್ಕೊಳ್ಳೋಕ್ಕೆ ತಾಕತ್ತು ಬೇಕು. ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಬುದ್ಧತೆ ಬೇಕು. ಎಲ್ಲರೂ ಪ್ರಬುದ್ಧರಿದ್ದೀರಿ, ಎಲ್ಲರಿಗೂ ಆ ತಾಕತ್ತಿದೆ. ಯಾಕಂದರೆ ಸಮಯ ಆಗೋಗಿದೆ. ಆತ್ಮಪಾಠ, ಡ್ರಾಮಾ ಪಾಠ ಪಕ್ಕ ಆಗಿದೆ. ಹಾಗಾಗಿ ಇದೂ ನಿಮಗೇನು ಕಠಿಣ ಅಂತ ಅನಿಸಲ್ಲ. ನನಗದು ಸಹಜ ಆದಮೇಲೆ ನಿಮಗೂ ಸಹಜ ಆಗಬೇಕು. ನನಗದು ಸಹಯೋಗ ಕೊಟ್ಟಿದೆ ಅಂದಮೇಲೆ ನಿಮಗೂ ಕೊಡುತ್ತೆ. ನನಗದು ಸ್ಥಿತಿಗೆ ಬಹಳ ಮೇಲೆ ತಗೊಂಡೋಗ್ಲಿಕ್ಕೆ ತುಂಬ ಒಂದು ಬ್ರಹ್ಮಾಸ್ತ್ರ ಥರ ಕೆಲಸ ಮಾಡ್ತಾ ಇದೆ ಅಂದಮೇಲೆ
ನಿಮಗೂ ಮಾಡುತ್ತೆ ಅನ್ನೋ ಭರವಸೆಯಲ್ಲಿ ಇದನ್ನು ಹಂಚ್ಕೊಳ್ಬೇಕು ನಿಮ್ಮ ಜೊತೆ ಅಂತಾನೆ ನಿನ್ನೆನೂ ಹೇಳಿದ್ದೆ. ಇವತ್ತು ಸ್ವಲ್ಪ ಅದರ ಬಗ್ಗೆ ಹೇಳ್ತೀನಿ. ಏನದು? ಓಂ ನಮಃ ಶಿವಾಯ ಮಹಾಮಂತ್ರ ಇತ್ತು, ಅದು ಭಕ್ತಿ ಮಾರ್ಗಕ್ಕಾಯಿತು. ಓಂ ಶಾಂತಿ, ಇದು ಒಂದು ಮಹಾಮಂತ್ರ ಕೊಟ್ಟರು, ಜ್ಞಾನ ಮಾರ್ಗಕ್ಕಾಯಿತು. ಓಂ ಶಾಂತಿ ಅನ್ನೋ ಮಹಾಮಂತ್ರ ಇದು ಜಪಿಸುವಂಥದ್ದಲ್ಲ, ಇದರಲ್ಲಿ ಸ್ಥಿತರಾಗಬೇಕಾಗಿದೆ, ಅದೇ ಸ್ವರೂಪದಲ್ಲಿ ಇರಬೇಕಾಗಿದೆ ಅಂತ ಕೊಟ್ಟಿದ್ದು. ಇಲ್ಲಿ ಯಾವುದು ನಾವು ಜಪ ಮಾಡೋದಿಲ್ಲ. ಓಂ ಶಾಂತಿಯಲ್ಲಿ ನಾವು ಸ್ಥಿತರಾಗಬೇಕು ಅಂತಂದರೆ ಇನ್ನೊಂದು ಮಹಾಮಂತ್ರದ ಅವಶ್ಯಕತೆ ಇತ್ತು, ಅದು ಈಗ ಸಿಕ್ಕಿದೆ. ಸಾಕಷ್ಟು ಸಲ ಮುರಳಿಯಲ್ಲಿ ಬಾಬಾರವರು ಹೇಳಿದ್ದಾರೆ. ಯಾವುದು ಅಂದರೆ ಅಂತಿಮ ಮಂತ್ರ, ಅಂತಿಮ ಸ್ಮೃತಿ, ಅಂತಿಮ ಪಾಠ. ಎರಡೇ ಅಕ್ಷರ, ಸಾಕ್ಷಿ. ಸಾಕ್ಷಿಯಾಗಿರೋದು. ಈ ಸಾಕ್ಷಿಯ ಪಾಠವನ್ನು ಪಕ್ಕಾ ಮಾಡಿಕೊಳ್ಳದ ಹೊರತು ಎಷ್ಟು ಜ್ಞಾನ ಇದ್ರೂ ಕೂಡ ನೀವು ನಿರ್ಮಾಣ ಚಿತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಾಕ್ಷಿ ಪಾಠವನ್ನು ಪಕ್ಕಾ ಮಾಡಿಕೊಳ್ಳದ ಹೊರತು ನೀವು ಎಷ್ಟೇ ಪ್ರಬುದ್ಧರಾದರೂ ಕೂಡ ಏಕರಸದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಸಾಕ್ಷಿ ಇದು ಒಂದು ಮಹಾಮಂತ್ರವಾಗಿ ನನಗೆ ಕೆಲಸ ಮಾಡುತ್ತೆ. ಏನನ್ನೋರೆ ಸಾಕ್ಷಿ ಅಂದರೆ ಅಷ್ಟೊಂದು ಏನು ನಿಮಗೆ ಪ್ರೇರಣೆ ಕೊಟ್ಟಿತು ಅಂತ ಕೇಳಿದ್ರೆ, ಇಷ್ಟು ವರ್ಷಗಳ ಕಾಲ ನಾನೊಬ್ಬ ಉತ್ಸುಕನಾಗಿ ಏನಾದರೂ ಚೇಂಜ್ ಮಾಡ್ಕೋಬೋದು, ಏನಾದರೂ ಚೇಂಜ್ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಏನೆಲ್ಲ ಅಂದ್ಕೊಂಡಿರ್ತೀವಿ. ಡ್ರಾಮಾ ಕೆನಾಟ್ ಬಿ ಚೇಂಜ್. ಡ್ರಾಮಾ ಯಾರಿಗೋಸ್ಕರ ಯಾವತ್ತೂ ಬದಲಾಗಿಲ್ಲ, ಬದಲಾಗೋದೇ ಇಲ್ಲ. ಇದು ಡ್ರಾಮಾ ಪಾಠದಲ್ಲಿ ಬಂದಿತ್ತು. ಡ್ರಾಮಾ ಪರ್ಫೆಕ್ಟ್, ಡ್ರಾಮಾ ಹೂಬಹು, ಡ್ರಾಮಾ ಎಕ್ಯುರೇಟ್, ಡ್ರಾಮಾ ಕಲ್ಯಾಣಕಾರಿ, ಡ್ರಾಮಾ ನಿರ್ದೋಷ್. ಈ ಡ್ರಾಮಾದ ಬಗ್ಗೆ ನಮಗೆ ಇಷ್ಟೆಲ್ಲ ಗೊತ್ತಿದೆ. ಡ್ರಾಮಾ ಪಾಠ ಪಕ್ಕ ಆಗಿದೆ. ಆದ್ರೆ ಇದೆಲ್ಲದರ ಎಸೆನ್ಸ್ ಏನು ಅಂದ್ರೆ ಸಾಕ್ಷಿ. ಡ್ರಾಮಾ ಪಾಠವನ್ನ ಪ್ರಾಕ್ಟಿಕಲ್ ಆಗಿ ಸ್ವೀಕಾರ ಮಾಡಬೇಕು ಅಂದ್ರೆ ಸಾಕ್ಷಿ ಸ್ಥಿತಿ ಅನ್ನುವಂಥದ್ದು ಬಹಳ ಕೆಲಸ ಮಾಡುತ್ತೆ. ಬಹಳ ಜನ ಇದು ಆರಂಭದಲ್ಲೇ ಸಾಕ್ಷಿ ಪಾಠ ಹೇಳಿದ್ರೆ ಯಾರಿಗೂ ಕೂಡ ತಲೆಗೆ ಹೋಗೋದು ಇಲ್ಲ, ಯಾರು ಕೂಡ ಅದನ್ನು ಒಪ್ಪೋದಿಲ್ಲ. ಯಾಕಂದ್ರೆ ಎಲ್ಲರೂ ಏನು ಅನ್ಕೊಂಡಿರ್ತಾರೆ, ಒಂದಷ್ಟು ಮೈಯಲ್ಲಿ ಶಕ್ತಿ ಇರುವಾಗ, ಜೇಬಲ್ಲಿ ಕಾಸಿರುವಾಗ, ಒಳಗಡೆ ಉಮ್ಮಂಗ ಉತ್ಸಾಹ ಇದ್ದಾಗ, ಬಲೆ ಸಾತ್ವಿಕವಾಗಿಯೇ ಇದ್ರು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರೂ ಏನೋ ಮಾಡಿಬಿಡ್ತೀನಿ, ಏನೋ ಆಗ್ಬಿಡುತ್ತೆ, ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಏನೋ ನಾವು ಅಂದ್ಕೊಂಡು ಉಮ್ಮಂಗ ಉತ್ಸಾಹದಲ್ಲಿ ಬರ್ತೀವಿ. ಆ ಸಮಯದಲ್ಲಿ ಸಾಕ್ಷಿ ಪಾಠ ಮಾಡಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಇವಾಗಲೂ ಇದು ಹೊಸಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಹೊಸಬರು ಜ್ಞಾನಕ್ಕಿದ್ರೂ ಕೂಡ ಆತ್ಮಕ್ಕೆ ಹಳೆಯ ಪಾತ್ರ ಆಗಿರೋದ್ರಿಂದ ಒಪ್ಕೋಬೋದೇನು. ಏನು ಸಾಕ್ಷಿ ಪಾಠ ಅಂದರೆ ನಿಮ್ಮದೇ ಜೀವನವನ್ನು ನೀವು ನೆನೆಸ್ಕೊಳ್ಳಿ. ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ನೀವೇನು ಅನ್ಕೊಂಡಿರಿ ಅದನ್ನೇ ಮಾಡಬೇಕು, ಅದೇ ಆಗಿದೆ ಅಂತ ಅನ್ನೋದು ಏನೂ ಇರೋದಿಲ್ಲ. ನಾವು ಅನ್ಕೊಳ್ತೀವಿ ಹಿಂಗೆ ಆಗಬೇಕು ಅಂತ, ಬಲೆ ಸಂಕಲ್ಪ ಬರುತ್ತೆ, ನಮ್ಗೆ ಇಚ್ಛೆನೂ ಇರುತ್ತೆ. ಆದರೆ ಯಾವುದು ನಾವು ಅನ್ಕೊಂಡಂಗೆ ನಡೆಯೋದೇ ಇಲ್ಲ. ಅದು ಹೆಂಗೆ ನಡೆದಿದೆ ನಾವು ಹಂಗೆ ಅನ್ಕೊಳ್ಬೇಕೇ ಹೊರತಾಗಿ ನಾವು ಅನ್ಕೊಂಡಂಗೆ ನಡೀತದೆ ಅನ್ನೋದು ಸುಳ್ಳಿನ ಮಾತು. ನಿಮ್ಮ ಜೀವನ ಬಿಟ್ಬಿಡಿ, ನಿಮ್ಮ ಮನಸ್ಸೇ ನೀವಂದುಕೊಂಡಂಗೆ ಇದೆಯಾ? ಬೆಳಗ್ಗೆಯಿಂದ ಸಂಜೆಯವರೆಗೆ 24 ಗಂಟೆನೇ ಸಾಕು ನೀವು ಟೆಸ್ಟ್ ಮಾಡ್ಕೊಳ್ಳಿ.
ಮಾಡ್ಕೊಳ್ಳೋದಕ್ಕೆ. ಇವತ್ತು ಎಲ್ಲ ನಿಮ್ಮ ಕೈಯಲ್ಲೇ ಇದ್ದರೆ ಪಾತ್ರ ಪರಿವರ್ತನೆ ಮಾಡ್ಕೊಂಡ್ಬಿಡ್ತೀನಿ ಅಣ್ಣವ್ರೆ, ನನ್ನ ಕೈಯಲ್ಲೇ ಇದೆ ಅಣ್ಣವ್ರೆ, ನಾವೆಲ್ಲ ಹಂಗೆ ಅನ್ನಕ್ಕಾಗಲ್ಲ ಅಂದರೆ ಒಂದು ಚಾಲೆಂಜ್ 24 hours ಕ್ಯಾನ್ಸಲ್ ಮಾಡ್ತೀನಿ. ಜಸ್ಟ್ 1 hour ನಿಮ್ಮ ಮನಸ್ಸು ನೀವು ಹೇಳಿದಂತೆ ಕೇಳಬೇಕು, ನೀವು ಹೇಳಿದಂತೆ ಕೇಳಬೇಕಷ್ಟೆ. ನೀವು ಹೇಳದೆ ಒಂದು ಸಂಕಲ್ಪವನ್ನು ಅದು ಮಾಡಬಾರ್ದು. 1 ಗಂಟೆ ನೀವಂದುಕೊಂಡಂತೆ ಬದುಕಿ ತೋರಿಸಿ, ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ. ಸಾಧ್ಯ ಇಲ್ಲ ಇದು. 1 ಗಂಟೆ ನಾನು ಅಂದುಕೊಂಡಂಗೆ ನನ್ನ ಜೀವನ ಇರಕ್ಕಾಗಲ್ಲ ಪ್ರಾಕ್ಟಿಕಲ್ ಆಗಿ ಮತ್ತು ಸೂಕ್ಷ್ಮವಾಗಿ ಅಂದ ಮೇಲೆ ಇಷ್ಟು ವರ್ಷಗಳೆಲ್ಲ ನಾನು ಅಂದುಕೊಂಡಂಗೆ ನಡೆದಿದೆ ಏನು? ನಾಟಕದಲ್ಲಿ ಏನು ನಡಿಬೇಕಾಗಿತ್ತು, ನನ್ನ ಪಾತ್ರ ಏನಿತ್ತು ಹಾಗೆ ನಡೆದಿದೆ ಹೊರತಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡೇ ಬಂದಿದ್ದೀವಿ ಬಿಟ್ರೆ ಬೇರೆ ವಿಧಿ ಇಲ್ಲ. ಇವತ್ತು ಜ್ಞಾನಕ್ಕೆ ತರಬೇಕಾದ್ರೂ ನಮ್ಮನ್ನ ಡ್ರಾಮಾದಲ್ಲಿ ನಮ್ಮ ಪಾತ್ರ ಇದ್ದದಕ್ಕೆ ನನಗೆ ಜ್ಞಾನ ಸಿಕ್ಕಿದೆಯೋ ಅಥವಾ ನಾನೇ ಜ್ಞಾನ ಪಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿದೆಯೋ? ನನಗೆ ಪಡ್ಕೊಳಕ್ ಸಾಧ್ಯ ಇತ್ತು ಅಂದ್ರೆ ನಾನು ಯಾರಿಗೆ ಬೇಕಾದ್ರೂ ಈ ಜ್ಞಾನಕ್ಕೆ ತರಬಹುದು ಅಂತ ಅನ್ಕೊಂಡ್ರೆ ನಾನು ಅನ್ಕೊಂಡವ್ರಿಗೆಲ್ಲ ಜ್ಞಾನಕ್ಕೆ ತರಲಿಕ್ಕೆ ಆಗಿದೆಯಾ? ಬೇಡ, ನಾನು ಜ್ಞಾನಕ್ಕೆ ಬಂದ ಮೇಲೆ ನಾನು ಏನು ಅನ್ಕೊಂಡಿನಿ ಈ ಜೀವನದಲ್ಲಿ ಹೆಂಗಿರಬೇಕು ಅಂತ ಹಂಗೆ ನಡೀತಿದೀಯಾ? ಹಂಗೆ ಬದುಕಿದೀವ? ಇಲ್ಲ. ಇದು ಒಂದು ಸೂಕ್ಷ್ಮ ಇಚ್ಛೆ. ನಾನು ಅನ್ಕೊಂಡಂಗೆ ಬದುಕ್ತೀನಿ, ನಾನು ಚೇಂಜ್ ಮಾಡಿಬಿಡ್ತೀನಿ, ನನ್ನಿಂದ ಇವ್ರಿಗೇನೋ ಆಗ್ಬಿಡುತ್ತೆ, ಇವರೆಲ್ಲರನ್ನ ನಾನು ಪರಿವರ್ತನೆ ಮಾಡಿಬಿಡ್ತೀನಿ. ಇದು ಕೂಡ ಚಾಹಿಯೇ ಅನ್ನುವಂಥ ರಾಯಲ್ ರೂಪದ ಮಾಂಗನ. ಬೇಕು 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 ಅನ್ನೋದು ರಾಯಲ್ ರೂಪದ ಇಚ್ಛೆ ಅಂತ ಹೇಳಿದ್ರಲ್ಲ, ನಾನು ಇವ್ರನ್ನ ಚೇಂಜ್ ಮಾಡಿಬಿಡಬಲ್ಲೆ, ನಾನು ಹಿಂಗೆ ಆಗ್ಬಿಡಬಲ್ಲೆ, ನಾನು ಹಂಗೆ ಮಾಡಿಬಿಡಬಲ್ಲೆ, ನನ್ನಿಂದ ಇದೆಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಒಳಗಡೆ ಲೈಟ್ ಇಚ್ಛೆ ಇದೆ. ನಾನೇನೋ ಮಾಡಿಬಿಡ್ತೀನಿ ಅನ್ನುವಂಥದ್ದು ಧ್ವನಿ ಇದೆ. ಏನಂದ್ರೆ ಏನು ನೀನು ಮಾಡೋಕ್ಕಾಗಲ್ಲ. ನೀನು ಅನ್ಕೊಂಡಂಗೆ ಇಲ್ಲಿ ಏನು ನಡೆಯೋದೇ ಇಲ್ಲ. ಯಾರು ಅನ್ಕೊಂಡಂಗೂ ಇಲ್ಲಿ ನಡೆಯೋದಿಲ್ಲ. ದೇವಾತ್ಮರು ಅನ್ಕೊಂಡಂಗೆ ನಡೆದಿಲ್ಲ, ಧರ್ಮಾತ್ಮರು ಅನ್ಕೊಂಡಂಗೆ ನಡೆದಿಲ್ಲ, ಮಹಾತ್ಮರು ಅನ್ಕೊಂಡಂಗೂ ನಡೆದಿಲ್ಲ, ಸಂತ ಶರಣರು ಅನ್ಕೊಂಡಂಗೂ ನಡೆದಿಲ್ಲ. ಅಂದಮೇಲೆ ಇನ್ನು ನೀನು ನಾನು ಅನ್ಕೊಂಡಂಗೆ ನಡೀತದೆ? ಪರಮಾತ್ಮ ಅನ್ಕೊಂಡಂಗೆ ನಡೆಯಲ್ಲ. ಇದು ಮೇ ಬಿ ಡ್ರಾಮಾ ಮೇ ಬಂದಾ ಹೂ, ನಡೆಯಲ್ಲ. ಯಾಕಂದ್ರೆ ಅಷ್ಟು ಆಲ್ರೆಡಿ ಪರ್ಫೆಕ್ಟ್ ಆಗಿ ಫಿಕ್ಸ್ ಆಗಿರೋ ನಾಟಕ. ಮತ್ತು ಇದು ಏನು ಇವಾಗ ಸ್ಟಾರ್ಟ್ ನಡೀತಾ ಇದೆ, ಇವಾಗ ಶೂಟಿಂಗ್ ನಡೀತಾ ಇದೆ, ಬಹಳ ಜನಕ್ಕೆ ಒಂದಷ್ಟು ಭ್ರಮೆ ತುಂಬಿ ಬಿಡ್ತಾರೆ. ಆರಂಭದಲ್ಲಿ ಇರೋರಿಗೆ ಹಂಗೆ ಹೇಳಬೇಕು, ಬೇರೆ ದಾರಿ ಇಲ್ಲ. ಆದ್ರೆ ನಾವಿನ್ನೂ ಅಲ್ಲೇ ಇರಬಾರ್ದು, ಅದೇ ಪಾಠದಲ್ಲಿ ಮುಂದೆ ಬರಬೇಕು. ಏನು ಈಗ ಶೂಟಿಂಗ್ ನಡೀತಾ ಇದೆ, ಈಗ ಮೇಕಪ್ ನಡೀತಾ ಇದೆ, ಇವಾಗೇನೋ ಚೇಂಜ್ ಮಾಡಿಬಿಟ್ರೆ ಆಗ್ಬಿಡ್ತೀನಿ, ನಾನು ರಾವಣ ಇದ್ದು ರಾಮ ಆಗ್ಬಿಡ್ತೀನಿ, ರಾಮ ಇದ್ದು ಸೀತೆ ಆಗ್ಬಿಡ್ತೀನಿ. ಇಲ್ಲ, ಇದು ಆಲ್ರೆಡಿ ಶೂಟ್ ಆಗಿರುವಂತ ಫಿಲಂ, ಶೂಟ್ ಆಗಿ ಹೋಗಿರುವಂತ ನಾಟಕ. ಇದು ರಿಪೀಟೆಡ್ ಶೋ ಅಷ್ಟೇ. ಪರಮಾತ್ಮನ ಪಾತ್ರದಿಂದ, ಬ್ರಹ್ಮ ಮಮ್ಮಾರವರ ಪಾತ್ರದಿಂದ ಹಿಡಿದು ಅಂತಿಮ ಕಟ್ಟ ಕಡೆ ಆತ್ಮದ ಪಾತ್ರ, ನಮ್ಮ ನಿಮ್ಮೆಲ್ಲರ ಪಾತ್ರವು ಕೂಡ ಈಗಾಗಲೇ ಮಾಡಿ ಶೂಟಿಂಗ್ ಆಗಿ ಸೆಟ್ ಆಗಿರೋ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಸೆಕೆಂಡ್ ಶೋದಲ್ಲಿ ನೋ ಆ್ಯಡ್, ನೋ ಎಡಿಟ್, ನೋ ಚೇಂಜ್. ಯಾಕಂದ್ರೆ ಆಲ್ ಈಸ್ ವೆಲ್, ಡ್ರಾಮಾ ಪರ್ಫೆಕ್ಟ್. ಈ ಡ್ರಾಮಕ್ಕೆ ಏನು ಬೇಕಾಗಿದೆಯೋ, ಯಾವ ಯಾವ ಆತ್ಮರಿಂದ ಏನೇನು ಪಾತ್ರ ಈ ಸನ್ನಿವೇಶಕ್ಕೆ ಬೇಕಾಗಿದೆಯೋ ಅದನ್ನು ಮಾಡಿಸ್ತಾ ಇದೆ. ಬಿಟ್ರೆ ಇಲ್ಲಿ ನಾನು ನೀನು ಯಾರು ಪಾತ್ರ ಮಾಡ್ತಾ ಇಲ್ಲ. ನಮಗೆಲ್ಲ ಸ್ಕ್ರಿಪ್ಟ್ ಕೊಟ್ಟಿದ್ದೇ ಡ್ರಾಮಾ. ನೀನು ಸ್ತ್ರೀ ಆಗು, ನೀನು ಪುರುಷನಾಗು, ನೀನು ಇವರಿಗೆ ತಂದೆ, ಇವರಿಗೆ ತಾಯಿ, ಇವರಿಗೆ ಮಗಳು, ಇವರಿಗೆ. ಇದೆಲ್ಲವೂ ಸಾಫ್ಟ್ವೇರ್ ನಮ್ಮ ಸಂಸ್ಕಾರದಲ್ಲಿ.
ಆ ಸಂಸ್ಕಾರನೂ ಇಲ್ಲ. ಈಗ ಅದು ಆಲ್ರೆಡಿ ರಿಪೀಟೆಡ್ ಶೋ, ಫಸ್ಟ್ ಕೊಟ್ಟು ಮಾಡಿದ್ವಿ, ಶೂಟ್ ಆಯ್ತು, ಮುಗಿತದು. ಇದೇ ಚೇಂಜ್ 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 5,000 ವರ್ಷಕ್ಕೆ ರಿಪೀಟ್ 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 ರಿಪೀಟ್. ಅಣ್ಣವ್ರೆ, ಮತ್ತು ಈ ಜೀವನ ನಂದು ದುಃಖವಾಗೈತೆ, ಮುಂದಿನ ಜನ ದುಃಖ ನಿನಗೆಲ್ಲೈತು? ನಿನಗೆಲ್ಲೈತಿ? ಪಾತ್ರದ ಒಳಗಡೆ ಒಂದು ಸನ್ನಿವೇಶಕ್ಕಾಗಿ ದುಃಖ ಪಟ್ಟಂಗೆ ಆಕ್ಟಿಂಗ್ ಮಾಡಿರುವ ಆತ್ಮ ನೀನು. ದುಃಖದ ಸನ್ನಿವೇಶಗಳನ್ನ ಕಣ್ಣಿಗೆ ಕಟ್ಟುವಂತೆ ಮಾಡಿರ್ತಕ್ಕಂಥ ಬೆಸ್ಟ್ ಆಕ್ಟರ್ ನೀನು. ನಿನಗೇನಾಗೋದಿದೆ ಆತ್ಮಕ್ಕೆ? ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ. ಯಾವ ಶಸ್ತ್ರಾಸ್ತ್ರಗಳು ಕೂಡ ನಿನ್ನನ್ನು ತುಂಡರಿಸ್ಲಿಕ್ಕಾಗೋದಿಲ್ಲ, ಯಾವ ಬೆಂಕಿ ನಿನ್ನನ್ನು ಸುಡ್ಲಿಕ್ಕಾಗೋದಿಲ್ಲ. ಅಂತ ಅತಿ ಸೂಕ್ಷ್ಮವಾದ ಶಕ್ತಿವಂತನಾದ ಆತ್ಮ ನೀನು, ಅವಿನಾಶಿ. ಇಲ್ಲಿ ಏನು ನಡೆದಿದೆಯೋ ಅದು ಪಾತ್ರ ನಡೆದಿದೆ. ಯಾಕೆ ನಡೆದಿದೆ? ಅದು ಡ್ರಾಮಕ್ಕಾಗಿ, ಆ ಸನ್ನಿವೇಶಕ್ಕಾಗಿ ಬೇಕಾಗಿದೆ. ಡ್ರಾಮಾ ನಿಯಮದಂತೆ ಎಲ್ಲರೂ ಸತೋ ರಜೋತಮೋ ಪಾತ್ರವನ್ನ ಅನುಭವಿಸಿದೀವಿ, ಅಭಿನಯಿಸಿದೀವಿ. ಅನುಭವಿಸಿದೀವಲ್ಲ, ಅಭಿನಯಿಸಿದೀವಿ. ನಾವೇನು ಅನ್ಕೊಳ್ತಾ ಇದೀವಿ? ಅನುಭವಿಸ್ತಾ ಇದ್ದೀವಿ ಅಂತ. ಇದು ಒಂದು ಸ್ವಲ್ಪ ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಅನುಭವಿಸುವವನಲ್ಲ, ಅಭಿನಯಿಸುವವನು. ಅನುಭವಿಸುವವನು ಅಂದ್ರೆ ನೀವು ಪಾತ್ರ ಆಗ್ತೀರಿ, ಅಭಿನಯಿಸುವವನು ಅಂತಂದ್ರೆ ಆಕ್ಟರ್ ಆಗ್ತೀರಿ. ಆಕ್ಟರ್ ಆಗಿ ನೋಡಿದಾಗ ಇಲ್ಲಿ ದುಃಖ ಇದ್ರೂ ನಿಮ್ಮದಲ್ಲ, ದಾರಿದ್ರ್ಯ ಇದ್ರೂ ನಿಮ್ಮದಲ್ಲ, ನೋವು ಇದ್ರೂ ನಿಮ್ಮದಲ್ಲ, ಭಯ ಇದ್ರೂ ನಿಮ್ಮದಲ್ಲ. ಪಾತ್ರಕ್ಕಾಗಿ, ಎಮೋಷನ್ಸ್ ಓನ್ಲಿ ಆಕ್ಟಿಂಗ್ಗೋಸ್ಕರ ಅದು. ಕೆಲವರು ಸ್ಕ್ರೀನಲ್ಲಿ, ಕೆಲವರು ಫಿಲಮಲ್ಲಿ ಅಳ್ತಾ ಇದ್ದಾರೆ ಅಂತಂದ್ರೆ, ನೋವು ಪಡ್ತಾ ಇದ್ದಾರೆ ಅಂತಂದ್ರೆ, ಒಬ್ರಿಗೆ ರೋಗ ಬಂದಿದೆ ಅಂತಂದ್ರೆ, ಒಬ್ರಿಗೆ ಕೊಲೆ ಆಗ್ತಾ ಇದ್ದಾರೆ ಅಂದ್ರೂ ಆಕ್ಟಿಂಗ್ ಅಲ್ಲಿ ಅದು ರಿಯಲ್ ಆಗಿ ಸತ್ತಿಲ್ಲ, ರಿಯಲ್ ಆಗಿ ಅವ್ರಿಗೆ ನೋವಿಲ್ಲ, ನಿಜವಾದ ಕಣ್ಣೀರಲ್ಲ ಅವು. ಆಕ್ಟಿಂಗ್ಗೋಸ್ಕರ ಎಮೋಷನ್ಸ್ನ ತೋರಿಸಿರೋದಷ್ಟೇ. ಹೇಗೋ ಹಾಗೆ ಬೆಸ್ಟ್ ಆಕ್ಟರ್ ಇನ್ ದ ವರ್ಲ್ಡ್ ಆಗಿರುವಂತ ನಾವೆಲ್ಲ ಆತ್ಮರು ಪಾತ್ರ ಅಭಿನಯಿಸ್ಲಿಕ್ಕೆ ಬಂದವರೇ ಹೊರತಾಗಿ ಪಾತ್ರ ಅನುಭವಿಸ್ಲಿಕ್ಕೆ ಅಲ್ಲ. ಪಾತ್ರವನ್ನ ಅನುಭವಿಸ್ತಾ ಇದ್ದಾಗ ನನಗೆ ಸುಖ, ದುಃಖ, ನೋವು, ನಲಿವು, ದಾರಿದ್ರ್ಯ, ರೋಗ ಇಲ್ಲ. ನಾನು ಅಭಿನಯಿಸುವಾಗ ಒಬ್ಬ ರೋಗಿಯಾಗಿ, ವಾಹ್ ಎಷ್ಟು ಬ್ಯೂಟಿಫುಲ್ ಆಕ್ಟ್ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲ್ ಒಳಗಿದ್ರು, ಮೂಗಿಗೆ ಆಕ್ಸಿಜನ್ ಇಟ್ಟಿದ್ರು, ಐಸಿವಲ್ಲೇ ಇದ್ರು, ಒಳಗೆ ನನಗೆ ಸ್ಮೃತಿ ಇತ್ತು, ಸಾಕ್ಷಿ ಸ್ಥಿತಿ ಇತ್ತು ಅಂತ ಇಟ್ಕೊಳ್ಳಿ. ವಾಹ್, ಈ ಕಲಿಯುಗದ ಡ್ರಾಮಕ್ಕೆ, ಈ ಸಮಯದ ಸೀನಲ್ಲಿ ನಾನು ಆಕ್ಟರ್ ಆಗಿ ಇದೊಂದು ಪೇಷಂಟ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಒಳಗಡೆ ಸ್ಮೃತಿ ಬಂದುಬಿಡ್ತು ಅನ್ಕೊಳ್ಳಿ. ಅದು ಯಾವುದು ಐಸಿಯು ಅನಿಸೋದಿಲ್ಲ, ಅದು ಯಾವುದು ಆಕ್ಸಿಜನ್ ಅನಿಸೋದಿಲ್ಲ, ಅದು ಯಾವುದು ರೋಗ ಅನಿಸೋದಿಲ್ಲ, ಅದು ದುಃಖ ಅನಿಸೋದಿಲ್ಲ. ಬೆಸ್ಟ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅನ್ನುವಂಥ ಸಾಕ್ಷಿ ಸ್ಥಿತಿಯಲ್ಲಿ ಇದ್ದುಬಿಟ್ರೆ ವಂಡರ್ಫುಲ್ ಡ್ರಾಮಾ. ನನಗೆ ನಿಜಕ್ಕೂ ಇದು ಒಂದು ಕ್ಲಾಸಲ್ಲಿ ಈಗ ಮುಗಿಸೋಕ್ಕಾಗಲ್ಲ, ಟೈಮ್ ಇಲ್ಲ. ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಈ ಸಾಕ್ಷಿ ಸ್ಥಿತಿ ಅನ್ನೋದು, ಸಾಕ್ಷಿ ಸ್ಮೃತಿ ಅನ್ನೋದು. ನಾನು ಸಾಕ್ಷಿ ಏನು ನಡೀತಾ ಇದೆ ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ತಾ ಇದ್ದೀನಿ ನಾನು. ಯಾರು ಏನಾದರೂ ಮಾಡಲಿ, ನನ್ನ ಕಣ್ಣೆದುರಿಗಿರಲಿ, ನನ್ನ ಅಕ್ಕಪಕ್ಕದವರಿರಲಿ, ನನ್ನ ಜೊತೆಯಲ್ಲಿ ಇರುವವರಿರಲಿ, ನಾನು ಪ್ರಯಾಣ ಮಾಡ್ತಿರುವಾಗಿರಲಿ, ಏನು ನಡೀತಾ ಇದೆಯೋ ಇದು ಸರಿ, ಇದು ತಪ್ಪು, ನಾನು ಗೋಜಿಗೆ ಹೋಗೋದಿಲ್ಲ. ಇದು ಪಾಪ, ಇದು ಪುಣ್ಯ, ಗೋಜಿಗೆ ಹೋಗೋದಿಲ್ಲ. ನಮ್ಮವರು ಬೇರೆಯವರು ಗೋಜಿಗೆ ಹೋಗೋದಿಲ್ಲ. ಓನ್ಲಿ ಸಾಕ್ಷಿಯಾಗಿ ಫಿಲಮ್ ನೋಡ್ದಂಗೆ ನೋಡ್ತಾ ಇದ್ದೀನಿ. ನಾನೀಗ ಫಿಲಮಿಂದ ಆಚೆ ಬಂದು ಒಬ್ಬ ವೀಕ್ಷಕನಾಗಿ ನಾನು ಒಂದು ಆ್ಯಕ್ಟ್ ಮಾಡಿದ್ದೀನಿ ಫಿಲ್ಮಲ್ಲಿ ಅಂತ ಸುಮ್ಮನೆ ಸಾಕ್ಷಿಯಾಗಿ ನೋಡ್ತೀನಿ. ನನಗೆ ಹೊಡೆದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಬೇರೆಯವ್ರಿಗೆ ಹೊಡೆದಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದು ಆ್ಯಕ್ಟಿಂಗಿಗೋಸ್ಕರ ಏನು ಡ್ರಾಮಾಕ್ಕೆ ಬೇಕಿತ್ತು ಅದನ್ನು ಶೂಟ್ ಮಾಡ್ಕೊಂಡಿದ್ದೆ, ನಾನು ಆ್ಯಕ್ಟ್ ಮಾಡಿದ್ದೀನಿ, ಆ್ಯಕ್ಟರ್. ಸಾಕ್ಷಿ. ಇವಾಗ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ಏನು ನಡೀತಾ ಇದೆಯೋ ಅದು ಸಾಕ್ಷಿ, ಯಾರು ಹೆಂಗಿದಾರೋ ಅದು ಸಾಕ್ಷಿ. ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೊತ್ತಾ? ಒಂದೇ ಒಂದು ಒಳಗಿಂದ ಇದು ಯಾಕೆ ಏನು ಅನ್ನುವಂಥ ಪ್ರಶ್ನೆಯಲ್ಲಿ ಬರಬೇಡಿ ಮಕ್ಕಳೇ ಅಂತ ಬಾಬಾ ಹೇಳಿದ್ರಲ್ಲ, ಆ ಸ್ಥಿತಿಗೆ ಈ ಸಾಕ್ಷಿ ಅನ್ನೋ ಒಂದು ಮಹಾಮಂತ್ರ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ, ಎಲ್ಲವನ್ನ ಸಾಕ್ಷಿಯಾಗಿ ನೋಡಿದೆ. ಯಾಕಂದರೆ ಏನೆಲ್ಲ ನಡೆದಿದೆಯೋ ನಾಟಕ್ಕೋಸ್ಕರ, ಯಾರೆಲ್ಲ ಅಭಿನಯ ಮಾಡ್ತಿದ್ರು ನಾಟಕ್ಕೋಸ್ಕರ, ಇದರಲ್ಲಿ ಯಾರೂ ದೋಷಿಗಳಿಲ್ಲ, ಎಲ್ಲವೂ ಪರ್ಫೆಕ್ಟಾಗಿ ನಡೀತಾ ಇದೆ. ವಾ ಡ್ರಾಮಾ, ವಾ. ಇಲ್ಲೆಲ್ಲವೂ ಡ್ರಾಮಾ ಮಾಡಿಸ್ದಂಗೆ ಮಾಡ್ತಾ ಇದ್ದೀವಿ ನಾವು. ಪರಮಾತ್ಮ ಮಾಡಿಸ್ತಾರೆ, ನಾನು ಮಾಡ್ತಾ ಇದ್ದೀನಿ, ಇಲ್ಲ ಅದು ಆರೋಪ. ಅಥವಾ ನನಗೆ ತಿಳಿದಂಗೆ ನಾನು ಬದುಕ್ತಾ ಇದ್ದೀನಿ, ಇದನ್ನು ಆರೋಪ.
ಏನು ಮಾಡಬೇಕಾಗಿತ್ತು ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ, ಎಲ್ಲ ಜ್ಞಾನಿ ಅಜ್ಞಾನಿ ಆತ್ಮರಂತ ಯಾರನ್ನ ಪಾತ್ರಧಾರಿಗಳಂತ ನೋಡ್ತೀವಿ ಅವರೆಲ್ಲರ ಪಾತ್ರಕ್ಕೂ ಕೂಡ ಡ್ರಾಮಾನೇ ಸ್ಕ್ರಿಪ್ಟ್ ಕೊಟ್ಟಿರೋದ್ರಿಂದ ಡ್ರಾಮಕ್ಕೆ ಬೇಕಾಗಿದ್ದಂಗೆ ನಮಗೆ ಔಟ್ಪುಟ್. ಹೇಗೆ ಒಬ್ಬ ಡೈರೆಕ್ಟರ್ ತನ್ನ ಒಂದು ಕತೆಗೆ ತಕ್ಕಂತೆ ಆ ಆ್ಯಕ್ಟರ್ಗಳಿಂದ ಏನು ಎಮೋಷನ್ಸ್ ಬೇಕೋ ಅದನ್ನು ತೆಗಿತಾನೋ, ಹಾಗೆ ಡ್ರಾಮಾ ತನಗೇನು ಸಿಚುವೇಶನ್ಸ್ಗೆ ಯಾವ ಎಮೋಷನ್ಸ್ ಯಾರಿಂದ ಬೇಕು ಎಷ್ಟು ಬೇಕು ಅಷ್ಟು ತೆಗಿತಾ ಇದೆ ಹೊರತಾಗಿ ಇಲ್ಲಿ ಯಾರೂ ದೋಷಿಗಳಲ್ಲ. ಎಲ್ಲವೂ ನಾಟಕಕ್ಕೋಸ್ಕರ ನಾಟಕನೇ ಮಾಡ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಇಲ್ಲಿ ಯಾರೂ ದೋಷಿಗಳಿಲ್ಲ. ಯಾರನ್ನು ಸರಿ ಮಾಡುವ ಅವಶ್ಯಕತೆ ಇಲ್ಲ, ಯಾರು ಸರಿ ಹೋಗುವ ಅವಶ್ಯಕತೆ ಇಲ್ಲ. ಯಾರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ, ಹಾಗೆ ಪರ್ಫೆಕ್ಟ್ ಆಗಿದ್ದಾರೆ. ಈ ಸ್ಥಿತಿ ತಿಳಿದ ಮೇಲೆ ನನ್ನ ಪಾರ್ಟು ಏನಿದೆ, ನನ್ನಿಂದ ಏನು ಮಾಡಿಸ್ಬೇಕಾಗಿದೆ ಅದು ಮಾಡಿಸ್ತಾ ಇದೆ. ನಾನು ಕ್ಲಾಸ್ ಮಾಡಬೇಕು, ನಾನು ಮಾಡ್ತಿಲ್ಲ. ಡ್ರಾಮಾಕ್ಕೆ ಅವಶ್ಯಕತೆ ಇದ್ದರೆ ಮಾಡಿಸ್ತಾ ಇದೆ. ಇದು ಆ್ಯಕ್ಟಿಂಗ್ ಇದು. ಆದರೆ ನಾನು ಆ್ಯಕ್ಟಿಂಗ್ ಅಲ್ಲ, ಆ್ಯಕ್ಟರ್. ನಾನು ಸಾಕ್ಷಿ ಬೇರೆ ಇದ್ದೀನಿ ಒಳಗಡೆ. ಇದು ಯಾವುದು ನನಗೆ ಸಂಬಂಧ ಇಲ್ಲ, ನಡೀತಾ ಇದೆ. ಡ್ರಾಮಾಕ್ಕೋಸ್ಕರ ಇದು ಸೂಟ್ ಮಾಡಿಸ್ಕೊಂಡಿದೆ. ಇದು ನಂದಲ್ಲ. ಇದು ನಾನು ಹೇಳ್ತಾ ಇರೋದು, ನಾನು ಮಾತಾಡ್ತಾ ಇರೋದು, ನಾನು ಹಂಚ್ಕೊಳ್ತಾ ಇರೋದು ನಿಮ್ಮ ಜೊತೆ, ಎಲ್ಲರ ಜೊತೆ ಮಾತಾಡ್ತಾ ಇರೋದು. ಇದು ಆಲ್ರೆಡಿ ಶೂಟ್ ಆಗೋಗಿದೆ. ಇದಕ್ಕೆ ಬೇಕಾಗಿತ್ತು ಡ್ರಾಮಾಕ್ಕೆ ಈ ಸೀನು. ನನ್ನಿಂದ ಇದು ಶೂಟ್ ಮಾಡಿಸ್ಕೊಂಡಿದೆ. ನಾನು ಜಸ್ಟ್ ಆ್ಯಕ್ಟರ್. ಇದರಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ನನಗೇನೂ ಇಲ್ಲ. ಇದರಲ್ಲಿ ನಮ್ಮವರು ಬೇರೆಯವರು ಏನಿಲ್ಲ. ಇದರಿಂದ ನನಗೆ ಪ್ರಶಂಸೆ ನಿಂದನೆ ನನಗೇನಿಲ್ಲ. ಜಸ್ಟ್ ಆ್ಯಕ್ಟ್ ನಾನು ಮಾಡಿದ್ದೀನಿ. ನೀವು ಕೇಳ್ತಾ ಇದ್ದೀರಿ, ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿ. ಹೇಳೋದು ಪಾತ್ರ, ಕೇಳೋದು ಪಾತ್ರ. ಆದರೆ ಕೇಳುವ ಪಾತ್ರಕ್ಕೆ ಇದೆಲ್ಲ ಬೇಕೇ ಹೊರತಾಗಿ ಒಳಗಿರೋ ಆತ್ಮಕ್ಕೆ ನಿನಗೂ ಬೇಕಿಲ್ಲ, ನನಗೂ ಬೇಕಿಲ್ಲ. ನಾನು ಸಾಕ್ಷಿ, ನೀವು ಸಾಕ್ಷಿ. ಯಾರು ಇಲ್ಲಿ ಯಾರ ಸಮಾನ ಆಗಬೇಕಾಗಿಲ್ಲ. ಪಾತ್ರದಲ್ಲಿ ಯಾರೂ ಚೇಂಜ್ ಆಗಬೇಕಾಗಿಲ್ಲ. ಅದಕ್ಕೆ ಪಾತ್ರದಲ್ಲಿ ಕೈ ಇಟ್ಟಿಲ್ಲ ಪರಮಾತ್ಮ. ಆತ್ಮವಂತೆ. ಮತ್ತೆ ಪಾತ್ರ ಚೇಂಜ್ ಆಯ್ತಲ್ಲ ಅನ್ನೋರೇ ಬ್ರಹ್ಮಮಮ್ಮ, ಅದು ಪಾತ್ರನೇ ಚೇಂಜ್ ಆಗಬೇಕು ಅಂತ ಇರೋದಕ್ಕೇನೆ ಅಲ್ಲಿ ಒಂದು ಟ್ವಿಸ್ಟ್, ಪರಮಾತ್ಮ ಬರಬೇಕು ಅನ್ನುವಂಥ ಒಂದು ಟ್ವಿಸ್ಟ್ ಕೊಟ್ಟು ಅವರು ಪಾತ್ರ ಶೂದ್ರತ್ವದಿಂದ ಬ್ರಾಹ್ಮಣತ್ವ ಪಾತ್ರ ಪರಿವರ್ತನೆ ಆಗಬೇಕಾಗಿತ್ತು. ಅದು ಶೂಟ್ ಆಗೋಗಿರೋ ಡ್ರಾಮಾನೇ. ಈಗ ಬ್ರಹ್ಮ ಏನು ಈಗ ಬಂದು ಮಾಡಿಲ್ಲ, ಮಮ್ಮ ಏನು ಈಗ ಬಂದು ಮಾಡಿಲ್ಲ, ಆಲ್ರೆಡಿ ಶೂಟ್ ಆಗೋಗಿರೋ ಫಿಲ್ಮ್. ಹಂಗೆ ನಾವು ಶೂಟ್ ಆಗೋಗಿರೋದ್ರಲ್ಲೇ ರಿಪೀಟ್ ಸಿನಿಮಾವನ್ನು ನೋಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಬಿಟ್ಟರೆ ಏನು ಚೇಂಜ್ ಮಾಡಬೇಕಾಗಿಲ್ಲ, ಏನು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ನನ್ನಿಂದ ಹಿಡಿದು ಎಲ್ಲರೂ ಆ್ಯಕ್ಟಿಂಗ್. ಈ ಸ್ಥಿತಿ ಬಂತು ಅಂದ್ಕೊಳ್ಳಿ, ಸಾಕ್ಷಿ ಸ್ಥಿತಿಲಿ. ಆವಾಗ ನಿಮ್ಮ ಕಣ್ಣು ಕಂಪ್ಲೀಟ್ ಸಾತ್ವಿಕ, ನಿಮ್ಮ ಕಿವಿ ಕಂಪ್ಲೀಟ್ ಸಾತ್ವಿಕ, ನಿಮ್ಮ ಹೃದಯ ಕಂಪ್ಲೀಟ್ ಸಾತ್ವಿಕ. ಪಾತ್ರ ಪರಿಶುದ್ಧ ಆಗ್ಬಿಡ್ತದೆ. ಹೇಳಿದ್ರಲ್ಲ, ಪವಿತ್ರತೆಯ ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಅಂತಾರಲ್ಲ, ಈ ಸಾಕ್ಷಿ ಸ್ಥಿತಿಗೆ ಬಂದುಬಿಡಿ ನೋಡೋಣ. ನಿಮಗೂ ಅದಕ್ಕೆ ಸಂಬಂಧನೇ ಇರಲ್ಲ. ಅಲ್ಲಿ ಬೇಕು ಅನ್ನುವಂಥ ಯಾವ ಇಚ್ಛೆ ಇರೋದಿಲ್ಲ. ಯಾಕಂದ್ರೆ ಓನ್ಲಿ ಜಸ್ಟ್ ಆ್ಯಕ್ಟಿಂಗ್ ಅಂದಮೇಲೆ ಇದರಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ ನೀವು? ಏನಿದೆ ಅದು ಬರ್ತಾ ಇದೆ, ಸಾಕ್ಷಿಯಾಗಿ ನೋಡ್ತಾ ಹೋಗಿ. ಆದರೆ ಸಾಕ್ಷಿ ಆದಮೇಲೆ ಇಂದ್ರಿಯಗಳು ಎಷ್ಟು ನಾಚಿ ಹೋಗ್ಬಿಡ್ತವೆ ಅಂದರೆ, ಈ ಚಿಕ್ಕ ಮಕ್ಕಳು ತಪ್ಪು ಮಾಡುವಾಗ, ಆಟ ಆಡುವಾಗ, ಏನಾದರೂ ಕದ್ದು ತಿಂತಾ ಇರುವಾಗ ಸುಮ್ಮನೆ ದೊಡ್ಡವ್ರು ಹಿಂಗೆ ನೋಡಿಬಿಟ್ರೆ ಎಷ್ಟು ನಾಚಿಕೊಂಡು ಅಲ್ಲಿಂದ ಓಡೋಗ್ಬಿಡ್ತವೆ. ಹಾಗೆ ನಾನು ಸಾಕ್ಷಿ ಸ್ಥಿತಿಗೆ ಬಂದುಬಿಟ್ಟು ಆತ್ಮ ನನ್ನ ಇಂದ್ರಿಯಗಳ ಆ್ಯಕ್ಟಿಂಗನ್ನು, ಪಾತ್ರದ ಆ್ಯಕ್ಟಿಂಗನ್ನು ನೋಡ್ತಾ ಇದ್ದರೆ ನನ್ನ ಇಂದ್ರಿಯಗಳೆಲ್ಲ ನಾಚಿ ಸೋತು ಹೋಗ್ತಾ ಇದ್ದಾವೆ. ಕಣ್ಣು ತಪ್ಪು ಮಾಡೋದಿಲ್ಲ. ತಪ್ಪು ಅಂದರೆ ನಾಟಕದ ಅನುಸಾರ ನಾನು ಹೇಳ್ತಾ ಇರೋದು ಪರ್ಫೆಕ್ಟ್ ಆಗಿಬಿಡುತ್ತೆ. ಆ ಸಾಕ್ಷಿ ಸ್ಥಿತಿಗೆ ಹೋದರೆ ಇದು ಪಾತ್ರ ತಾನೇ ಪರ್ಫೆಕ್ಟ್ ಆಗುತ್ತೆ. ಇದನ್ನು ಮಾಡಬೇಕಾದಂಥ ಅವಶ್ಯಕತೆ ಬೀಳೋದಿಲ್ಲ. ಯಾರು ಇದರಲ್ಲಿ ಪರ್ಫೆಕ್ಟ್ ಆಗ್ತಾರೆ, ಈ ಸಾಕ್ಷಿ ಸ್ಥಿತಿಗೆ ಬರ್ತದೋ, ಯಾರ ಪಾತ್ರ ಪರ್ಫೆಕ್ಟ್ ಆಗೋದಿದೆ ಅವರು ಬರ್ತಾರೆ. ಇದು ನನಗೆ ಅನುಭವ ಆಗ್ತಾ ಇದೆ. ಈ ಸಾಕ್ಷಿ ಸ್ಥಿತಿ ಬಗ್ಗೆ ಇನ್ನೂ ತುಂಬ ಹೇಳೋದಿದೆ ನಿಮ್ಮ ಹತ್ರ. ಇನ್ನು ತುಂಬ ದಿನಗಳ ಕಾಲ ಇದನ್ನು ಚಿಂತನೆ ಮಾಡ್ತೀನಿ. ಯಾಕಂದರೆ ಇದು ಪ್ರಾಕ್ಟಿಕಲ್ ಇದೆ. ನೀವು ಈ ಕ್ಷಣಕ್ಕನೆ 1 ಗಂಟೆ 2 ಗಂಟೆಗೆ ಇದನ್ನು ಟ್ರಯಲ್ ಮಾಡಿ ನೋಡಿ. ಸಾಕ್ಷಿ ಏನು ನಡೀತಾ ಇದೆ ನಡೀಲಿ. ಮಕ್ಕಳು ಇಟ್ಟು ಚೆಲ್ಲಿದವ ಚೆಲ್ಲಲಿ ಸಾಕ್ಷಿ, ಮತ್ತೆ ಪ್ರೀತಿಯಿಂದ ಹೋಗಿ ತುಂಬಿ. ಮಕ್ಕಳು ಜೋರಾಗಿ ಗಲಾಟೆ ಮಾಡ್ತಾ ಇದ್ದಾವ, ಅದರ ಆ್ಯಕ್ಟಿಂಗ್ ಅದು ಮಾಡ್ತಾ ಇದೆ, ಸಾಕ್ಷಿಯಾಗಿ ನೋಡಿ. ಮಕ್ಕಳು ಬಿತ್ತ ಸಾಕ್ಷಿಯಾಗಿ ನೋಡಿ. ಮತ್ತು ನೀವು ಹೋಗ್ಬಾರ್ದು ನಾನು ಸಾಕ್ಷಿಯಾಗಿ ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟೆ ನಾನು ಎತ್ತೋದಿಲ್ಲ ಅನ್ನೋರು, ನಿಮ್ಮದು ಎತ್ತದ ಪಾತ್ರ ಇದ್ರೆ ಎತ್ತಬೇಕು. ನೀವು ಸಂಕಲ್ಪ ಮಾಡಿಬಿಡಿ, ನಾನು ಸಾಕ್ಷಿಯಾಗಿದ್ದರೆ ನಾನು ಎತ್ತಬೇಕಿಲ್ಲ. ನಿಮ್ಮ ಪಾತ್ರ ಓಡೋಗೋದೈತಿ, ಎತ್ತೋದೈತಿ, ಎತ್ತೆ. ಆದರೆ ಒಳಗಡೆ ಸ್ಥಿತಿ ಸಮಾರಸ್. ನೀವು ಎಮೋಷನ್ ರಿಯಾಕ್ಟ್ ಆಗಬೇಡಿ, ಒಳಗಡೆ ಸ್ಥಿತಿ ಇಟ್ಟೋಳಿ. ಪ್ರಾಕ್ಟಿಕಲಾಗಿ ಏನು ಮಾಡಬೇಕು ಅದು ಸುಮ್ಮನೆ ಮಾಡ್ತಾ ಹೋಗುತ್ತಾ ರೋಬೋಟ್ ಥರ ಶರೀರ. ಆ ಟೈಮಿಗೆ ಏನು ಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಕಮ್ಯುನಿಕೇಟ್ ಮಾಡಬೇಕು, ಎಷ್ಟು ವರ್ಕ್ ಮಾಡಬೇಕು ಅಷ್ಟು ಮಾಡ್ತಾ ಹೋಗುತ್ತೆ. ಜಸ್ಟ್ ರೋಬೋಟ್ ಥರ ನೀವು ಕಾಣ್ತಾ ಹೋಗ್ತೀರಿ. ಇದನ್ನು ಅನುಭವ ಮಾಡಿ ಅಂತ ಹೇಳ್ತಾ
ಇವತ್ತಿಗೆ ಈ ಚಿಂತನೆಯನ್ನು ಮುಕ್ತಾಯ ಮಾಡ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಓಂ ಶಾಂತಿ.